Hello students, welcome back to IIMS AV classes. This is our class number 5 of Microsoft Word 2007. Students, ನಮ್ಮ ಇವತ್ತಿನ ಟಾಪಿಕ್ ಇನ್ಸರ್ಟಿಂಗ್ ಆಬ್ಜೆಕ್ಟ್ಸ್. ಏನಪ್ಪಾ ಇದು ಆಬ್ಜೆಕ್ಟ್ಸ್ ಅಂದ್ರೆ? ಸೊ ಆಬ್ಜೆಕ್ಟ್ಸ್ ಅಂದ್ರೆ ಪಿಕ್ಚರ್ಸ್ ಆಗಿರಬಹುದು, ಇಮೇಜಸ್ ಆಗಿರಬಹುದು, ಆರ್ ಕ್ಲಿಪ್ ಆರ್ಟ್ಸ್ ಆರ್ ಎನಿ ಅದರ್ ಶೇಪ್ಸ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇವನ್ನೆಲ್ಲ MS Word ಡಾಕ್ಯುಮೆಂಟ್ ಗೆ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನ ಕಲಿಯೋಣ. ಸೊ ಸ್ಟೂಡೆಂಟ್ಸ್, ನಾವ್ ಇವತ್ತು ಇನ್ಸರ್ಟ್ ಅಂಡ್ ಫಾರ್ಮ್ಯಾಟ್ ಟ್ಯಾಬ್ ನಲ್ಲಿ ಇರುವಂತ ಆಪ್ಷನ್ಸ್ ನ ವರ್ಕ್ ಮಾಡೋಣ. ಸೊ ದಟ್ ಈಸ್ ಇನ್ಸರ್ಟಿಂಗ್ ಪಿಕ್ಚರ್ಸ್, ಕ್ಲಿಪ್ ಆರ್ಟ್ ಅಂಡ್ ಶೇಪ್ಸ್, and also formatting the pictures, clip art and shapes, and arranging all of these objects. Inserting pictures. So students, sometimes ನಮ್ಮ ಡಾಕ್ಯುಮೆಂಟ್ ನಲ್ಲಿ ಪಿಕ್ಚರ್ಸ್ ಹಾಕಬೇಕಾಗುತ್ತೆ. ನಾವು ನಮ್ಮ ಸಿಸ್ಟಮ್ ನಲ್ಲಿ ಇಮೇಜಸ್ ನ ಸ್ಟೋರ್ ಮಾಡಿರ್ತೀವಿ, ಅವುಗಳನ್ನ ಹೇಗೆ MS Word ಫೈಲ್ ಗೆ ಹಾಕೋಬೇಕು ಅನ್ನೋದನ್ನ ನಾವೀಗ ನೋಡೋಣ. ಸೊ ನಾನು ನನ್ನ ಸಿಸ್ಟಮ್ ನಲ್ಲಿ ಇಮೇಜಸ್ ಎಲ್ಲಿದೆ ನೋಡ್ತೀನಿ. ಕಂಪ್ಯೂಟರ್, ಸೊ ಇದರಲ್ಲಿ H ಡ್ರೈವ್, ಸೊ ಇಮೇಜಸ್ ಅನ್ನೋ ಒಂದು ಫೋಲ್ಡರ್ ಇದೆ ಇಲ್ಲಿ ನನ್ನ ಹತ್ರ. ಸೊ ನನ್ನ ಹತ್ರ ಇಲ್ಲಿ ಆಲ್ಮೋಸ್ಟ್ ತುಂಬಾ ಫೋಟೋಸ್ ಇದೆ. ಸೊ ಇವನ್ನ ನಾವೀಗ ಹೇಗೆ ಹಾಕೊಳ್ಳೋದು ನೋಡೋಣ. ಸೊ ಇನ್ಸರ್ಟ್ ಟ್ಯಾಬ್, ಗೋ ಟು ಇನ್ಸರ್ಟ್ ಟ್ಯಾಬ್. ಇನ್ಸರ್ಟ್ ಟ್ಯಾಬ್ ನಲ್ಲಿ ನಿಮ್ಗೆ ಪಿಕ್ಚರ್ಸ್ ಹಾಕೊಳ್ಳೋ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಇಲಿಸ್ಟ್ರೇಷನ್ಸ್ ಅನ್ನೋ ಒಂದು ಸೆಕ್ಷನ್ ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್. ಅದರಲ್ಲಿ ಪಿಕ್ಚರ್ಸ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಮೇಜಸ್ ನ ಸ್ಟೋರ್ ಮಾಡಿಟ್ಟಿರೋ ಫೋಲ್ಡರ್ ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದೆ, ನನ್ನ H ಡ್ರೈವ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಸೊ ಇಲ್ಲಿ ಇಮೇಜಸ್ ಅನ್ನೋ ಫೋಲ್ಡರ್ ಇದೆ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿ ಅಂಡ್ ಇದರಲ್ಲಿ ನನಗೆ ಬೇಕಾಗಿರೋ ಇಮೇಜ್ ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆನ್ ಇನ್ಸರ್ಟ್. ಈಗ ನನ್ನ ಫೈಲ್ಗೆ ಈ ಇಮೇಜ್ ಬಂದಿದೆ. ಸೊ ಈ ಇಮೇಜ್ ನೀವು ರೀಸೈಜ್ ಮಾಡ್ಕೋಬಹುದು. ಅಂದ್ರೆ ಈ ಇಮೇಜ್ ನ ಎಡ್ಜ್ ಅಲ್ಲಿ ನೀವು ನೋಡಬಹುದು, ಸ್ಮಾಲ್ ಆಗಿ ಡಾಟ್ಸ್ ಕಾಣಿಸ್ತಾ ಇದೆ. ಸೊ ಡಾಟ್ಸ್ ಮೇಲೆ ನಿಮ್ಮ ಮೌಸ್ ನ ಇಟ್ಬಿಟ್ಟು ಜಸ್ಟ್ ಡ್ರ್ಯಾಗ್ ಮಾಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆ, ಜಸ್ಟ್ ಅದ್ರ ಮೇಲೆ ಮೌಸ್ ಇಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸಾಕು, ಇಮೇಜ್ ರೀಸೈಜ್ ಆಗುತ್ತೆ. ಸೊ ನೀವು ಹಾರಿಜಾಂಟಲ್ ಕೂಡ ಡ್ರ್ಯಾಗ್ ಮಾಡಬಹುದು ಲೈಕ್ ದಿಸ್, ಆರ್ ವರ್ಟಿಕಲ್ ಆಗು ಕೂಡ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಇಮೇಜ್ ರೀಸೈಜ್ ಆಗುತ್ತೆ. ಓಕೆ ಸ್ಟೂಡೆಂಟ್, ಅಂಡ್ ನಮ್ಗೆ ಇಮೇಜ್ ನ ಹಾಕೊಂಡಿದ ತಕ್ಷಣನೇ ನಿಮ್ಗೊಂದು ಟ್ಯಾಬ್ ಓಪನ್ ಆಗಿದೆ. ಇಲ್ಲಿ ನೀವು ನೋಡಬಹುದು ಫಾರ್ಮ್ಯಾಟ್ ಟ್ಯಾಬ್. ಸೊ ಇದು ಪಿಕ್ಚರ್ ನ ಟೂಲ್ಸ್ ಹೊಂದಿರುತ್ತೆ. ಅಂದ್ರೆ ಪಿಕ್ಚರ್ ನ ಮಾಡಿಫಿಕೇಶನ್ ಮಾಡೋದಕ್ಕೆ ಬೇಕಾಗಿರೋ ಟೂಲ್ಸ್ ಇಲ್ಲಿರುತ್ತೆ. ಸೊ ಫಸ್ಟ್ ಇಲ್ಲಿ ಸೈಜ್ ಅನ್ನೋ ಸೆಕ್ಷನ್ ನೋಡಿ. ಅಂದ್ರೆ ಇಮೇಜ್ ನ ಹೈಟ್ ಅಂಡ್ ವಿಡ್ತ್ ನ ನಾವ್ ಇಲ್ಲಿಂದ ಚೇಂಜ್ ಮಾಡಬಹುದು. ಸೊ ಹೈಟ್ ಇದೆ 1.49 ಇಂಚ್ ಅಂಡ್ ವಿಡ್ತ್ ಇದ್ರದ್ದು 1.48 ಇಂಚ್. ನಾ ಹೈಟ್ ಏನಾದ್ರೂ ಇನ್ಕ್ರೀಸ್ ಮಾಡಬೇಕು ಅನ್ಕೊಂಡ್ರೆ ಈ ಡಾಟ್ಸ್ ಮೇಲೆ ಇಟ್ಟು ಡ್ರ್ಯಾಗ್ ಮಾಡೋ ಬದಲು ನಾ ಇಲ್ಲಿರುವಂತ ಟ್ರಯಾಂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಗುತ್ತೆ. ಸೊ ನಾನು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅಪ್ಪರ್ ಟ್ರಯಾಂಗಲ್ ನ ಕ್ಲಿಕ್ ಮಾಡ್ತೀನಿ. ಸೊ ನನಗಾಗಿ ಇಮೇಜ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಸೊ ಲೈಕ್ ದಿಸ್ ಇಮೇಜ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ನನಗೆ ವಿಡ್ತ್ ಏನಾದ್ರೂ ಇನ್ಕ್ರೀಸ್ ಡಿಕ್ರೀಸ್ ಆಗ್ಬೇಕು ಅಂದ್ರೆ ಅದೇ ರೀತಿ ನಾವು ಇಲ್ಲಿ ಮಾಡಬಹುದು. ಸೊ ಸ್ಟೂಡೆಂಟ್, ನೀವು ಹೈಟ್ ನ ಇನ್ಕ್ರೀಸ್ ಮಾಡಿ ಅಥವಾ ವಿಡ್ತ್ ನ ಡಿಕ್ರೀಸ್ ಮಾಡಿ. ಸೊ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಮೇಂಟೈನ್ ಆಗುತ್ತೆ. ಅಂದ್ರೆ ನೀವು ಹೈಟ್ ನ ಇನ್ಕ್ರೀಸ್ ಮಾಡಿದಾಗ ವಿಡ್ತ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹೈಟ್ ಡಿಕ್ರೀಸ್ ಮಾಡಿದ್ರೆ ವಿಡ್ತ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕ್ರಾಪ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಏನಿದು ಕ್ರಾಪ್ ಅಂದ್ರೆ? ಸೊ ಸ್ಟೂಡೆಂಟ್, ನಾವು ಇಮೇಜ್ ನ ಕಟ್ ಮಾಡ್ಬೇಕು ಅಂತ ಆಯ್ತು ಅನ್ಕೊಳ್ಳಿ. ಸೊ ನಮ್ಗೆ ಈ ಫೇಸ್ ಅಷ್ಟೇ ಬೇಕು, ಉಳಿದಿರುವಂತಹ ಎಕ್ಸ್ಟ್ರಾ ಪೋರ್ಷನ್ ಬೇಡ. ಅವಾಗ ನಾನೇನ್ ಮಾಡ್ತೀನಿ, ಇಮೇಜ್ ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವಿಲ್ಲಿರೋ ಯಾವುದೇ ಆಪ್ಷನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಇಮೇಜ್ ನ ಕ್ಲಿಕ್ ಮಾಡ್ಬೇಕು. ಸೊ ನಾನು ಹೊರಗಡೆ ಕ್ಲಿಕ್ ಮಾಡಿದ್ರೆ ನನಗೆ ಫಾರ್ಮ್ಯಾಟ್ ಟೂಲ್ ಬಾರೇ ಬರೋದಿಲ್ಲ. ಸೊ ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಫಾರ್ಮ್ಯಾಟ್ ಟೂಲ್ ಬಾರ್ ಬರುತ್ತೆ. ಸೊ ಇಮೇಜ್ ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಕ್ರಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಸೊ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬಾರ್ಡರ್ ಅಲ್ಲಿ ಸ್ಮಾಲ್ ಲೈನ್ಸ್ ಬರುತ್ತೆ. ಅಂದ್ರೆ ನೀವು ಅದನ್ನ ಇಟ್ಟು ಈಗ ಡ್ರ್ಯಾಗ್ ಮಾಡಿದ್ರೆ ಸಾಕು, ಇಮೇಜ್ ಕ್ರಾಪ್ ಆಗುತ್ತೆ. ಕ್ರಾಪ್ ಮೀನ್ಸ್ ಕಟ್ ಆಗುತ್ತೆ. ಸೊ ನಾನೀಗ ಡೌನ್ವರ್ಡ್ಸ್ ಇಂದ ಮೇಲ್ ಬರ್ತೀನಿ. ಸೊ ಇಷ್ಟು ಬಂದು ನಾನು ಇಲ್ಲಿ ಬಿಟ್ರೆ ಸೊ ಇಷ್ಟಕ್ಕೆ ನನಗೆ ಇಮೇಜ್ ಕಟ್ ಆಗುತ್ತೆ. ಸೊ ಅದೇ ತರ ನಾನು ರೈಟ್ ಇಂದ ಲೆಫ್ಟ್ ಗೆ ಹೋಗ್ತೀನಿ. ಸೊ ಲೈಕ್ ದಿಸ್. ಸೊ ಇಮೇಜ್ ಈಗ ಕ್ರಾಪ್ ಆಗಿದೆ, ಜಸ್ಟ್ ಹೊರಗಡೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇಷ್ಟಿಗೆ ಇಮೇಜ್ ಫಿಕ್ಸ್ ಆಗುತ್ತೆ. ಸೊ ನಿಮ್ಗೆ ನಾರ್ಮಲ್ ಇಮೇಜ್ ಬೇಕು ಅಂದ್ರೆ ಆ ಇಮೇಜ್ ಮೇಲೆ ಅಗೇನ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಫಾರ್ಮ್ಯಾಟ್ ಟ್ಯಾಬ್ ಓಪನ್ ಮಾಡ್ಕೊಂಡು ಅಗೇನ್ ಕ್ರಾಪ್ ನ ಕ್ಲಿಕ್ ಮಾಡಿ. ಸೊ ಅಗೇನ್ ನಿಮ್ಗೆ ಈ ತರ ಲೈನ್ಸ್ ಬರುತ್ತೆ. ಸೊ ಜಸ್ಟ್ ಅದೇ ಲೈನ್ಸ್ ಮೇಲೆ ಇಟ್ಟು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಡ್ರ್ಯಾಗ್ ಮಾಡಿ. ಸೊ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಡ್ರ್ಯಾಗ್ ಮಾಡಿದ್ರೆ ನಿಮ್ ಕ್ರಾಪ್ ಆಗಿರುವಂತಹ ಪೋರ್ಷನ್ ಎಲ್ಲ ವಾಪಸ್ ಬರುತ್ತೆ ಲೈಕ್ ದಿಸ್.
ಓಕೆ, ಸೊ ಸ್ಟೂಡೆಂಟ್ಸ್ ಸೈಜ್ ನ ರೀಸೈಜ್ ಮಾಡ್ಕೊಳ್ಳೋದು ಗೊತ್ತಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಪಿಕ್ಚರ್ ಸ್ಟೈಲ್ಸ್ ಅನ್ನೋ ಸೆಕ್ಷನ್ ಇದೆ ನೋಡಿ. ಸೊ ಪಿಕ್ಚರ್ ಸ್ಟೈಲ್ಸ್ ಅಂದ್ರೆ ನಾವು ಈ ಒಂದು ಪಿಕ್ಚರ್ ಗೆ ಇನ್ನ ಎಕ್ಸ್ಟ್ರಾ ಸ್ಟೈಲ್ಸ್ ನ ಅಪ್ಲೈ ಮಾಡಬಹುದು. ಸೊ ಟೇಬಲ್ ಸ್ಟೈಲ್ಸ್ ಇದ್ದ ಹಾಗೇನೆ ಇಲ್ಲೂ ಪಿಕ್ಚರ್ ಸ್ಟೈಲ್ಸ್ ಇದೆ. ಸೊ ಪಿಕ್ಚರ್ ನ ಕ್ಲಿಕ್ ಮಾಡ್ಕೊಂಡು ಈ ಸ್ಟೈಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ತುಂಬಾ ಸ್ಟೈಲ್ ಸಿಗ್ತಿದೆ. ಸೊ ಜಸ್ಟ್ ನಾನು ಆ ಸ್ಟೈಲ್ ಮೇಲೆ ಮೌಸ್ ನ ಪ್ಲೇಸ್ ಮಾಡಿದ್ರೆ ಸಾಕು, ನನಗೆ ಸ್ಟೈಲ್ ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು. ಸೊ ನನಗೆ ಈ ತರ ಸ್ಟೈಲ್ ಬೇಕಾಯ್ತು. ಸೊ ಇಲ್ಲಿ ತೋರಿಸ್ತಾ ಇದೆ. ಸೊ ನಾನು ಯಾವ್ಯಾವ ಸ್ಟೈಲ್ ಮೇಲೆ ಮೌಸ್ ನ ಇಟ್ಕೊಳ್ತೀನಿ ಆ ರೀತಿ ಸ್ಟೈಲ್ ಪಿಕ್ಚರ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ನನಗೆ ಬೇಕಾಗಿರೋ ಸ್ಟೈಲ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಫಿಕ್ಸ್ ಆಗುತ್ತೆ. ಸೊ ಲೈಕ್ ದಿಸ್. ಸೊ ನನಗೆ ಬೇಡ ನಾರ್ಮಲ್ ಸ್ಟೈಲ್ ಬೇಕು ಅಂದ್ರೆ ಈ ಅಡ್ಜಸ್ಟ್ ಅನ್ನೋ ಸೆಕ್ಷನ್ ಅಲ್ಲಿ ರೀಸೆಟ್ ಪಿಕ್ಚರ್ ಆಪ್ಷನ್ ಇರುತ್ತೆ ನಮ್ಗೆ. ಸೊ ರೀಸೆಟ್ ಪಿಕ್ಚರ್ ನ ಕ್ಲಿಕ್ ಮಾಡಿದ್ರೆ ಸೊ ಐ ಗೆಟ್ ಬ್ಯಾಕ್ ಮೈ ಒರಿಜಿನಲ್ ಪಿಕ್ಚರ್. ಈ ರೀತಿ ನಿಮ್ಗೆ ಪಿಕ್ಚರ್ ನಾರ್ಮಲ್ ಆಗಿ ಮೊದಲು ಹೇಗಿತ್ತೋ ಅದೇ ರೀತಿ ಸಿಗುತ್ತೆ. ಸೊ ಜಸ್ಟ್ ನಾನು ಅಂಡು ಮಾಡ್ತೀನಿ. ಅಂಡ್ ಇದರಲ್ಲಿ ಮತ್ತೊಂದಿದೆ ಬಾರ್ಡರ್ಸ್. ಸೊ ಈ ತರ ನೀವು ಪಿಕ್ಚರ್ ಗೆ ಬಾರ್ಡರ್ ನ ಕೂಡ ಅಪ್ಲೈ ಮಾಡಬಹುದು. ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಬಾರ್ಡರ್ ಅಪ್ಲೈ ಆಗುತ್ತೆ. ಅಂಡ್ ನಿಮ್ಗೆ ಅಪ್ಲೈ ಆಗಿರೋ ಬಾರ್ಡರ್ ತುಂಬಾ ಥಿಕ್ ಆಗಿದೆ ಅನ್ನಿಸ್ತು ಅಂದ್ರೆ ನೀವು ಬಾರ್ಡರ್ ನ ಚೇಂಜ್ ಕೂಡ ಮಾಡ್ಕೋಬಹುದು. ಜಸ್ಟ್ ಪಿಕ್ಚರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಪಿಕ್ಚರ್ ಸ್ಟೈಲ್ಸ್ ನಲ್ಲೇ ಪಿಕ್ಚರ್ ಬಾರ್ಡರ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ಪಿಕ್ಚರ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಫಸ್ಟ್ ಆ ಕಲರ್ ನ ಚೂಸ್ ಮಾಡ್ಕೊಳ್ಳಿ ಪಿಕ್ಚರ್ ಬಾರ್ಡರ್ ಗೆ. ಓಕೆ, ಅಂಡ್ ಪಿಕ್ಚರ್ ಬಾರ್ಡರ್ ಕಲರ್ ನ ಚೂಸ್ ಮಾಡಾದ್ಮೇಲೆ ಅಲ್ಲೇ ಬಂದ್ರೆ ನಿಮ್ಗೆ ವೆಯ್ಟ್ ಅಂತ ಇರುತ್ತೆ ಲಾಸ್ಟ್ ಅಲ್ಲಿ. ಸೊ ವೆಯ್ಟ್ ಅಲ್ಲಿ ನಿಮ್ಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಸ್, ಸೊ ನನಗೆ ಈ ಲೈನ್ ಬೇಕಾಯ್ತು ಅಂದ್ರೆ ನನಗೆ ಪಿಕ್ಚರ್ ಬಾರ್ಡರ್ ಅಷ್ಟೇ ದಪ್ಪ ಬರುತ್ತೆ. ಅಂಡ್ ನಿಮ್ಗೆ ಪಿಕ್ಚರ್ ಬಾರ್ಡರ್ ನ ಇನ್ನೂ ಡ್ಯಾಶ್ ಆಗಿ ಮಾಡ್ಬೇಕು ಅಂದ್ರೆ ಇಲ್ಲಿರುತ್ತೆ. ಸೊ ಯಾವ್ದಾದ್ರು ಒಂದು ಡ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಿಕ್ಚರ್ ಬಾರ್ಡರ್ ಕೂಡ ಡ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ ಲೈಕ್ ದಿಸ್. ಓಕೆ ಸ್ಟೂಡೆಂಟ್ಸ್, ಈ ರೀತಿ ಪಿಕ್ಚರ್ ಗೆ ಬಾರ್ಡರ್ ನ ಹಾಕ್ಬೋದು. ಸೊ ಬೇಡ ಅಂದ್ರೆ ಸೇಮ್ ಪಿಕ್ಚರ್ ನ ಕ್ಲಿಕ್ ಮಾಡ್ಕೊಳ್ಳಿ. ಪಿಕ್ಚರ್ ಬಾರ್ಡರ್ ಅಲ್ಲಿ ನೋ ಔಟ್ಲೈನ್ ಅಂತ ಇರುತ್ತೆ. ಸೊ ನೋ ಔಟ್ಲೈನ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಪಿಕ್ಚರ್ ಅಪ್ಲೈ ಆಗಿರೋ ಬಾರ್ಡರ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಅದೇ ತರ ಇಲ್ಲಿ ನಮ್ಗೆ ಪಿಕ್ಚರ್ ಎಫೆಕ್ಟ್ಸ್ ಇದೆ. ಸೊ ನೀವು ಸೆಲೆಕ್ಟ್ ಮಾಡ್ಲೇಬೇಕು. ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಬಾರ್ಡರ್ ಅಪ್ಲೈ ಆಗಲ್ಲ, ಸ್ಟೈಲ್ಸ್ ಮತ್ತೇನು ಅಪ್ಲೈ ಆಗೋದಿಲ್ಲ. ಸೊ ಪಿಕ್ಚರ್ ಗೆ ಎಫೆಕ್ಟ್ಸ್ ಅಪ್ಲೈ ಮಾಡಬಹುದು ನಾವು. ಸೊ ಇಲ್ಲಿ ನೋಡಬಹುದು ಪ್ರೀಸೆಟ್ ಎಫೆಕ್ಟ್ ಇದೆ. ಸೊ ಇದರಲ್ಲಿ 3D ಎಫೆಕ್ಟ್ ಗಳೆಲ್ಲ ಬರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಒಂದು 3D ಎಫೆಕ್ಟ್ ಬೇಕಾಯ್ತು ಅಂದ್ರೆ ಜಸ್ಟ್ ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ 3D ಎಫೆಕ್ಟ್ ಕೂಡ ಬರುತ್ತೆ. ಸೊ ಇಲ್ಲಿ ತುಂಬಾ ಎಫೆಕ್ಟ್ಸ್ ಇದೆ. ಶಾಡೋ, ಸೊ ನೀವು ಪಿಕ್ಚರ್ ಗೆ ಶಾಡೋ ಎಫೆಕ್ಟ್ ಅಪ್ಲೈ ಮಾಡಬಹುದು. ಅಂಡ್ ರಿಫ್ಲೆಕ್ಷನ್ ಕೊಡಬಹುದು. ನಾನು ಫಸ್ಟ್ 3D ನ ನಾರ್ಮಲ್ ಮಾಡ್ಕೊಳ್ತೀನಿ. ಸೊ ಇಲ್ಲಿದೆ ನೋ ಪ್ರೀಸೆಟ್ ಅಂತ ಇದೆ. ಸೊ ನೀವು ನೋ ಪ್ರೀಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿಕ್ಚರ್ ನಾರ್ಮಲ್ ಆಗುತ್ತೆ. ಅಂಡ್ ಪಿಕ್ಚರ್ ಗೆ ಶಾಡೋ ಬೇಕಾಯ್ತಂದ್ರೆ ರೀತಿ ಶಾಡೋ ಅಪ್ಲೈ ಮಾಡಿ. ಸೊ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು ಪಿಕ್ಚರ್ ಗೆ ಶಾಡೋ ಎಫೆಕ್ಟ್ ಬಂದಿದೆ. ಸೊ ಬೇಡ ಅಂದ್ರೆ ನೋ ಶಾಡೋ ಅಂತ ಇರುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೋ ಶಾಡೋ ಅಂದ್ರೆ ಶಾಡೋ ಅಪ್ಲೈ ಆಗಲ್ಲ. ಸೊ ರಿಫ್ಲೆಕ್ಷನ್ ಮಾಡಬಹುದು. ಸೊ ಲೈಕ್ ದಿಸ್, ಅಂದ್ರೆ ಪಿಕ್ಚರ್ ರಿಫ್ಲೆಕ್ಟ್ ಆಗಿರೋ ತರ ಕಾಣುತ್ತೆ. ಸೊ ಬೇಡ ಅಂದ್ರೆ ಸೊ ರಿಫ್ಲೆಕ್ಷನ್ ಅಲ್ಲಿ ನೋ ರಿಫ್ಲೆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಪಿಕ್ಚರ್ ನಾರ್ಮಲ್ ಆಗುತ್ತೆ. ಅಂಡ್ ಅದೇ ತರ ನಮ್ಗೆ ತುಂಬಾ ಆಪ್ಷನ್ ಗಳಿದೆ. ಸೊ ನೀವು ಇದನ್ನೆಲ್ಲ ವರ್ಕ್ ಮಾಡಿದ್ರೆ ಸೊ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಈ ರೀತಿ ಶೇಡಿಂಗ್ ನ ಕೊಡಬಹುದು ಪಿಕ್ಚರ್ ಬಾರ್ಡರ್ ನಲ್ಲಿ. ಇದನ್ನ ನಾವು ಗ್ಲೋ ಅಂತ ಕರಿತೀವಿ. ಸೊ ಅಗೇನ್ ನಾವು ಮೋರ್ ಗ್ಲೋ ಕಲರ್ಸ್ ಅಂತ ಹೋದ್ರೆ ನಮ್ಗೆ ತುಂಬಾ ಗ್ಲೋಯಿಂಗ್ ಕಲರ್ ಸಿಗುತ್ತೆ. ನಾವು ಯಾವ್ದಾದ್ರು ಒಂದು ಗ್ಲೋ ಕಲರ್ ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ಒಂದು ಕಲರ್ ಅಪ್ಲೈ ಆಗುತ್ತೆ. ಅದರ್ವೈಸ್ ನಮ್ಗೆ ಬೇಡ ಅಂದ್ರೆ ಸೊ ಗ್ಲೋ ಅಲ್ಲಿ ನೋ ಗ್ಲೋ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗೆಟ್ ಬ್ಯಾಕ್ ಯುವರ್ ನಾರ್ಮಲ್ ಇಮೇಜ್. ಅಂಡ್ ಸ್ಟೂಡೆಂಟ್ಸ್, ನಮ್ಗೆ ಪಿಕ್ಚರ್ ಎಫೆಕ್ಟ್ಸ್ ಅಪ್ಲೈ ಮಾಡೋದು ಗೊತ್ತಾಯ್ತು, ಪಿಕ್ಚರ್ ಬಾರ್ಡರ್ ಕೂಡ ಅಪ್ಲೈ ಮಾಡೋದು ಗೊತ್ತಾಯ್ತು. ಪಿಕ್ಚರ್ ಗೆ ನೀವು ಒಂದು ಶೇಪ್ ನ ಹಾಕ್ಬೋದು. ಅಂದ್ರೆ ಪಿಕ್ಚರ್ ಯಾವ ಫ್ರೇಮ್ ಅಲ್ಲಿ ಬರಬೇಕು ಅಂದ್ರೆ ಪಿಕ್ಚರ್ ಶೇಪ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನನಗೆ ಬೇಕಾಗಿರುವಂತಹ ಒಂದು ಶೇಪ್ ನ ಕ್ಲಿಕ್ ಮಾಡ್ತೀನಿ. ನಾನೀಗ ಎಲಿಪ್ಸ್ ಅಂದ್ರೆ ಸರ್ಕಲ್ ನ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಇಮೇಜ್ ಏನಾಗುತ್ತೆ ಸರ್ಕಲ್ ಆಗಿ ಕನ್ವರ್ಟ್ ಆಗುತ್ತೆ ಲೈಕ್ ದಿಸ್. ಸೊ ಇಮೇಜ್ ನ ನೀವು ಈ ರೀತಿ ಕ್ರಾಪ್ ಮಾಡಿ ಸರ್ಕಲ್ ಮಾಡಬಹುದು. ಸೊ ನನಗೆ ಜಸ್ಟ್ ಬರೀ ಫೇಸ್ ಮಾತ್ರ ಬೇಕಾಯ್ತು ಅಂದ್ರೆ ನಾನೇನ್ ಮಾಡ್ತೀನಿ, ಅಂಡು ಮಾಡ್ಕೊಳ್ತೀನಿ ಫಸ್ಟ್ ನಾನು. ಸೊ ಕ್ರಾಪ್ ಟೂಲ್ ನ ಯೂಸ್ ಮಾಡ್ಕೊಂಡು ಜಸ್ಟ್ ನಾನು ಫೇಸ್ ನ ಕಟ್ ಮಾಡ್ಕೊಳ್ತೀನಿ. ಅಂದ್ರೆ ನನಗೆ ಇಷ್ಟೇ ಸಾಕು. ಓಕೆ, ಅಂಡ್ ಈ ಸೈಡ್ ಕೂಡ ಈ ಸೈಡ್ ಕ್ರಾಪ್ ಮಾಡ್ಬಿಟ್ಟು ಹೊರಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಪಿಕ್ಚರ್ ನ ಸೆಲೆಕ್ಟ್ ಮಾಡಿ ಗೋ ಟು ಪಿಕ್ಚರ್ ಶೇಪ್, ಅದರಲ್ಲಿ ಎಲಿಪ್ಸ್ ನ ಚೂಸ್ ಮಾಡಿ. ಸೊ ನನಗೆ ಫೇಸ್ ಮಾತ್ರ ಎಲಿಪ್ಸ್ ಆಗುತ್ತೆ. ಸೊ ಈ ರೀತಿ ನೀವು ಇಮೇಜಸ್ ನ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಹಾಕೋಬಹುದು. ಸಪೋಸ್ ನೀವು ಐನ್ಸ್ಟೀನ್ ಬಗ್ಗೆ ಏನಾದ್ರೂ ಎಡಿಟ್ ಮಾಡ್ತಿದ್ದೀರಾ ಅಂದ್ರೆ ಸೊ ಅವಾಗ ನಿಮ್ಗೆ ಈ ಫೇಸಸ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಬೇಡ ಅಂದ್ರೆ ಜಸ್ಟ್ ಅಂಡು ಮಾಡ್ಕೊಳ್ಳಿ. ವಿಲ್ ಗೆಟ್ ಬ್ಯಾಕ್ ಯುವರ್ ನಾರ್ಮಲ್ ಇಮೇಜ್.
ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಪಿಕ್ಚರ್ ಸ್ಟೈಲ್ ನ ಹೇಗೆ ಅಪ್ಲೈ ಮಾಡಬಹುದು ಅಂಡ್ ಸೈಜ್ ಮಾಡೋದು ಗೊತ್ತಾಯ್ತು. ಅಂಡ್ ಇಲ್ಲಿ ಬಂದ್ರೆ ನಿಮ್ಗೆ ಅಡ್ಜಸ್ಟ್ ಅನ್ನೋ ಒಂದು ಸೆಟ್ಟಿಂಗ್ಸ್ ನಲ್ಲಿ ಬ್ರೈಟ್ನೆಸ್, ಕಾಂಟ್ರಾಸ್ಟ್, ರೀಕಲರ್ ಅನ್ನೋ ಆಪ್ಷನ್ ಗಳಿದಾವೆ. ಅವು ಏನು ಅಂತ ನಾವು ನೋಡೋಣ. ಸೊ ಇದು ಬ್ಲಾಕ್ ಅಂಡ್ ವೈಟ್ ಆಗಿರೋದ್ರಿಂದ ನಾನು ಬೇರೆ ಇನ್ನೊಂದು ಇಮೇಜ್ ನ ಹಾಕೊಳ್ತೀನಿ. ಸೊ ಇಲ್ಲಿ ನೋಡಬಹುದು ಸ್ಟೂಡೆಂಟ್, ಈ ಪಿಕ್ಚರ್ ಏನಿದೆ ಲೈನ್ ಜೊತೆ ಇದೆ. ಅಂದ್ರೆ ನಾವೇನೇ ಟೈಪ್ ಮಾಡಿದ್ರು ಆ ಪಿಕ್ಚರ್ ಇರೋಂತ ಲೈನ್ ಅಲ್ಲೇ ಟೈಪ್ ಆಗ್ತಿದೆ. ಅಂದ್ರೆ ಪಿಕ್ಚರ್ ಕೂಡ ಈ ಲೈನ್ ಅಲ್ಲೇ ಬಂದಿದೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಸೊ ಈ ಪಿಕ್ಚರ್ ನಾನು ಟೆಕ್ಸ್ಟ್ ರ್ಯಾಪಿಂಗ್ ಕ್ಲಿಕ್ ಮಾಡ್ತೀನಿ. ಪಿಕ್ಚರ್ ನ ಸೆಲೆಕ್ಟ್ ಮಾಡ್ಕೊಂಡು ಟೆಕ್ಸ್ಟ್ ರ್ಯಾಪಿಂಗ್ ನ ಕ್ಲಿಕ್ ಮಾಡ್ತೀನಿ. ಸೊ ಟೆಕ್ಸ್ಟ್ ರ್ಯಾಪಿಂಗ್ ಅಂದ್ರೆ ಏನು, ಪಿಕ್ಚರ್ ಏನಿದೆ ಅದು ಟೆಕ್ಸ್ಟ್ ಜೊತೆ ಯಾವ ರೀತಿ ರ್ಯಾಪ್ ಆಗಬೇಕು, ಅಂದ್ರೆ ಪಿಕ್ಚರ್ ನ ಸುತ್ತಲೂ ಆಗ್ಬೇಕಾ, ಪಿಕ್ಚರ್ ಹಿಂದೆ ಹೋಗ್ಬೇಕಾ, ಪಿಕ್ಚರ್ ಮುಂದೆ ಬರ್ಬೇಕಾ ಅನ್ನೋ ಆಪ್ಷನ್ ಗಳಿರುತ್ತೆ. ಸೊ ನಾನು ಇದರಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನೋ ಒಂದು ರ್ಯಾಪ್ ನ ತಗೊಳ್ತೀನಿ. ಸೊ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೇನಾಗುತ್ತೆ, ನನ್ನ ಒಂದು ಈ ಇಮೇಜ್ ಟೆಕ್ಸ್ಟ್ ನ ಮುಂದೆಗಡೆ ಬರುತ್ತೆ. ಸೊ ಈ ರೀತಿ. ಸೊ ಈಗ ನಾನು ಆ ಇಮೇಜ್ ನ ಯಾವ ಟೆಕ್ಸ್ಟ್ ನ ಮುಂದೆ ಬೇಕಿದ್ರು ಹಾಕೋಬಹುದು. ಸೊ ನನಗೆ ಇನ್ನೊಂದು ಇಮೇಜ್ ಹಾಕ್ಬೇಕಾಯ್ತು ಅಂದ್ರೆ ಅಗೈನ್ ಐ ಚೂಸ್ ಇನ್ಸರ್ಟ್ ಪಿಕ್ಚರ್. ಸೊ ಸೇಮ್ ಫೋಲ್ಡರ್ ಓಪನ್ ಆಗುತ್ತೆ. ಇದರಲ್ಲಿ ನನಗೆ ಬೇಕಾಗಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ಸರ್ಟ್ ಅಂತ ಕೊಡ್ತೀನಿ. ಸೊ ಮತ್ತೊಂದು ನನಗೆ ಇಮೇಜ್ ಬಂದಿದೆ ಈಗ. ಸೊ ಇದು ಕೂಡ ಅಷ್ಟೇ, ಬೈ ಡಿಫಾಲ್ಟ್ ಆಗಿ ಏನಾಗಿರುತ್ತೆ, ಇನ್ ಲೈನ್ ವಿತ್ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ನನಗೆ ಈ ಇಮೇಜ್ ಬೇಡ ಅಂದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಾನು ಡಿಲೀಟ್ ಬಟನ್ ನ ಪ್ರೆಸ್ ಮಾಡ್ತೀನಿ. ಸೊ ಇಮೇಜ್ ಡಿಲೀಟ್ ಆಗುತ್ತೆ. ಇದು ಕೂಡ ಲೈನ್ ಜೊತೆನೆ ಅಪಿಯರ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈಗ ನನಗೆ ಡ್ರ್ಯಾಗ್ ಮಾಡಕ್ ಬರ್ತಾ ಇಲ್ಲ. ಸೊ ಡ್ರ್ಯಾಗ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ನಾನು ಏನ್ ಮಾಡ್ತೀನಿ, ಟೆಕ್ಸ್ಟ್ ರ್ಯಾಪಿಂಗ್ ನಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನೋ ಆಪ್ಷನ್ ತಗೊಳ್ತೀನಿ. ಆಗೇನಾಗುತ್ತೆ, ನನಗೆ ಈ ಇಮೇಜ್ ಟೆಕ್ಸ್ಟ್ ನ ಮುಂದೆ ಬರುತ್ತೆ. ಸೊ ನಾನಾಗ ಎಲ್ಲಿಗೆ ಬೇಕಾದ್ರೂ ಅದನ್ನ ಡ್ರ್ಯಾಗ್ ಮಾಡಬಹುದು. ಅಂಡ್ ನಾನು ನಿಮ್ಗೆ ಈ ಒಂದು ಅಡ್ಜಸ್ಟ್ ಅನ್ನೋ ಒಂದು ಸೆಕ್ಷನ್ ಹೇಳ್ತಾ ಇದೆ. ಸೊ ಈ ಪಿಕ್ಚರ್ ಗೆ ಬ್ರೈಟ್ನೆಸ್ ಕಡಿಮೆ ಆಯ್ತು ಅಂದ್ರೆ ಆ ಪಿಕ್ಚರ್ ನ ಸೆಲೆಕ್ಟ್ ಮಾಡಿ ಬ್ರೈಟ್ನೆಸ್ ಅನ್ನೋ ಸೆಕ್ಷನ್ ಗೆ ಬನ್ನಿ. ಸೊ ಇಲ್ಲಿ ನೋಡಬಹುದು ನಿಮ್ಗೆ ತುಂಬಾ ಬ್ರೈಟ್ನೆಸ್ ಇದೆ. ಪ್ಲಸ್ 40% ಅಂದ್ರೆ ಬ್ರೈಟ್ನೆಸ್ ಚೇಂಜ್ ಆಯ್ತು, 30%, 20%, 10%. ಸೊ ಅದೇ ರೀತಿ -10 ಅಂದ್ರೆ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಲೈಕ್ ದಿಸ್. ಸೊ ನೀವು ಯಾವ್ದಾದ್ರು ಒಂದು ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅದು ಅಪ್ಲೈ ಆಗುತ್ತೆ. ಅಂಡ್ ಅದೇ ತರ ಕಾಂಟ್ರಾಸ್ಟ್ ಅಂದ್ರೆ ನಿಮ್ಗೆ ಶೇಡಿಂಗ್ ಚೇಂಜ್ ಆಗುತ್ತೆ. ಇಲ್ಲಿ ಇರೋಂತ ಕಲರ್ಸ್ ಶೇಡಿಂಗ್ ಚೇಂಜ್ ಆಗ್ತಾ ಬರುತ್ತೆ, ಲೈಕ್ ದಿಸ್. ನೀವು ಇಮೇಜ್ ಅಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋಗಬಹುದು. ಸೊ ಯಾವ ಕಾಂಟ್ರಾಸ್ಟ್ ಬೇಕು ಆ ಕಾಂಟ್ರಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದರ್ವೈಸ್ ನಿಮ್ಗೆ ನಾರ್ಮಲ್ ಅಂತಾನು ಸಿಗುತ್ತೆ. ಸೊ ನಮ್ಗೆ ಬ್ರೈಟ್ನೆಸ್ ನಾರ್ಮಲ್ ಆಗ್ಬೇಕು ಅಂದ್ರೆ ನಾನು ಈ 0% ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಬ್ರೈಟ್ನೆಸ್ ಕೂಡ ನಾರ್ಮಲ್ ಆಗುತ್ತೆ. ಅದೇ ತರ ರೀಕಲರ್ ಇದೆ. ಸೊ ಈ ಕಲರ್ ನ ನೀವು ಚೇಂಜ್ ಮಾಡಬಹುದು, ಪಿಕ್ಚರ್ ಕಲರ್ ನ. ಸೊ ಇಲ್ಲಿ ನೋಡಬಹುದು ನೀವು. ಸೊ ಯಾವ ರೀತಿ ರೀಕಲರ್ ಆಗ್ತಾ ಇದೆ ಗೊತ್ತಾಯ್ತಲ್ಲ ಸ್ಟೂಡೆಂಟ್. ಸೊ ನಮ್ಗೆ ಒರಿಜಿನಲ್ ಪಿಕ್ಚರ್ ಬೇಕಂದ್ರೆ ಜಸ್ಟ್ ಕ್ಲಿಕ್ ಆನ್ ರೀಸೆಟ್ ಪಿಕ್ಚರ್. ಆಗ ನಿಮ್ಗೆ ಏನಾಗುತ್ತೆ, ಒರಿಜಿನಲ್ ಪಿಕ್ಚರ್ ಬರುತ್ತೆ. ಸೊ ನಾನು ಇದ್ರ ಸೈಜ್ ಕಡಿಮೆ ಮಾಡ್ಕೊಳ್ತೀನಿ. ಅಂಡ್ ಕಂಪ್ರೆಸ್ ಪಿಕ್ಚರ್ ಅಂತ ಇದೆ. ಸೊ ಕಂಪ್ರೆಸ್ ಪಿಕ್ಚರ್ ಅಂದ್ರೆ ಏನು? ಸೊ ಸ್ಟೂಡೆಂಟ್ ಈ ಆಪ್ಷನ್ ನಾನು ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಬಹುದು ಅಷ್ಟೇ. ಏನಂದ್ರೆ ನಾವು ನಮ್ಮ ಡಾಕ್ಯುಮೆಂಟ್ ನಲ್ಲಿ ತುಂಬಾ ಪಿಕ್ಚರ್ಸ್ ನ ಹಾಕ್ಬೇಕು ಅನ್ಕೊಂತೀವಿ. ಸೊ ಹಾಗೆಲ್ಲ ಪಿಕ್ಚರ್ಸ್ ನ ಹಾಕಿಡ್ತೀವಿ. ಬಟ್ ಹಾಗೇನಾಗುತ್ತೆ, ಫೈಲ್ ಸೈಜ್ ತುಂಬಾ ದೊಡ್ಡದಾಗ ಹೋಗುತ್ತೆ. ಆ ಫೈಲ್ ನ ನೀವು ಪೆನ್ ಡ್ರೈವ್ ಹಾಕ್ಬೇಕಂದ್ರೂ ತುಂಬಾ ಸ್ಪೇಸ್ ಬೇಕು, ಇಮೇಲ್ ಮಾಡ್ಬೇಕಂದ್ರೂ ತುಂಬಾ ಟೈಮ್ ತಗೊಳುತ್ತೆ, ಈ ರೀತಿ ಆಗುತ್ತೆ. ಸೊ ನೀವು ಆ ಪಿಕ್ಚರ್ ನ ಕಂಪ್ರೆಸ್ ಮಾಡಿದ್ರೆ ಫೈಲ್ ಸೈಜ್ ಚಿಕ್ಕದಾಗುತ್ತೆ. ಸೊ ಆಗ ನೀವು ಈ ಕಂಪ್ರೆಸ್ ಪಿಕ್ಚರ್ ಅನ್ನೋ ಆಪ್ಷನ್ ನ ಯೂಸ್ ಮಾಡಿ. ಸೊ ಅಪ್ಲೈ ಟು ಸೆಲೆಕ್ಟೆಡ್ ಪಿಕ್ಚರ್ಸ್ ಓನ್ಲಿ ಅನ್ನೋ ಆಪ್ಷನ್ ಇರುತ್ತೆ. ಜಸ್ಟ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ರೆ ಸಾಕು, ಈ ಪಿಕ್ಚರ್ ಸೈಜ್ ಅಲ್ಲಿ ಕಂಪ್ರೆಸ್ ಆಗುತ್ತೆ. ಅಂದ್ರೆ ಇದು ಮೆಮೊರಿಲಿ ಲೆಸ್ ಸ್ಪೇಸ್ ತಗೊಳುತ್ತೆ. ಆಗ ನೀವು ಪಿಕ್ಚರ್ ಎಷ್ಟೇ ಪಿಕ್ಚರ್ ಬೇಕಿದ್ರು ನಿಮ್ಮ ಫೈಲ್ ಗೆ ಹಾಕೋಬಹುದು. ಅಂಡ್ ಫೈಲ್ ಸೈಜ್ ನಿಮ್ದು ನಾರ್ಮಲ್ ಆಗೇ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು MS ವರ್ಡ್ ಫೈಲ್ ನ ಕ್ಯಾರಿ ಮಾಡ್ಬೇಕು ಅನ್ಕೊಂಡ್ರೆ, ಇಮೇಲ್ ಮಾಡ್ಬೇಕು ಅನ್ಕೊಂಡ್ರೆ ಅದರಲ್ಲಿರೋ ಪಿಕ್ಚರ್ಸ್ ನ ಫಸ್ಟ್ ಕಂಪ್ರೆಸ್ ಮಾಡ್ಕೊಳ್ಳಿ. ಅಂಡ್ ಚೇಂಜ್ ಪಿಕ್ಚರ್ ಅನ್ನೋ ಆಪ್ಷನ್ ಇದೆ. ಚೇಂಜ್ ಪಿಕ್ಚರ್ ಅಂದ್ರೆ ಈ ಪ್ಲೇಸ್ ಅಲ್ಲಿ ನೀವು ಬೇರೆ ಪಿಕ್ಚರ್ ನ ತರಬಹುದು. ಜಸ್ಟ್ ಕ್ಲಿಕ್ ಹಿಯರ್. ಸೊ ನನಗೆ ಪಿಕ್ಚರ್ ಬೇಕಾಯ್ತು ಅಂದ್ರೆ ಕ್ಲಿಕ್ ಆನ್ ಇನ್ಸರ್ಟ್. ಆ ಪ್ಲೇಸ್ ಅಲ್ಲಿ ನನಗೆ ಬೇರೆ ಪಿಕ್ಚರ್ ಬರುತ್ತೆ. ಸೊ ಲೈಕ್ ದಿಸ್. ಅಂಡು ಮಾಡಿದ್ರೆ ನಾರ್ಮಲ್ ಆಗಿ ಬರುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಅಡ್ಜಸ್ಟ್ ಅನ್ನೋ ಸೆಕ್ಷನ್ ಗೊತ್ತಾಯ್ತು, ಪಿಕ್ಚರ್ ಸ್ಟೈಲ್ಸ್ ಗೊತ್ತಾಗಿದೆ, ಅಂಡ್ ಸೈಜ್ ಕೂಡ ಗೊತ್ತಾಗಿದೆ. ಅಂಡ್ ಅರೇಂಜ್ ಅಲ್ಲಿ ನಮ್ಗೆ ತುಂಬಾ ಆಪ್ಷನ್ಸ್ ಗೊತ್ತಾಗಿಲ್ಲ, ಅದನ್ನ ನೋಡೋಣ ನಾವು. ಸೊ ಸ್ಟೂಡೆಂಟ್ಸ್, ನಾ ಪೊಸಿಷನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಬನ್ನಿ ರೊಟೇಟ್. ಪಿಕ್ಚರ್ ನೀವು ರೊಟೇಟ್ ಮಾಡಬಹುದು. ಸೊ ರೊಟೇಟ್ ರೈಟ್ 90 ಡಿಗ್ರಿ ಅಂದ್ರೆ ಸೊ ರೈಟ್ ಸೈಡ್ ಅಲ್ಲಿ 90 ಡಿಗ್ರಿಗೆ ರೊಟೇಟ್ ಆಗುತ್ತೆ. ಅದೇ ತರ ರೊಟೇಟ್ ಲೆಫ್ಟ್ 90 ಡಿಗ್ರಿ ಅಂದ್ರೆ ಸೊ ಲೆಫ್ಟ್ ಸೈಡ್ ಮತ್ತೆ ವಾಪಸ್ ಬರುತ್ತೆ. ಸೊ ರೈಟ್ ಗೆ ಕೊಟ್ರೆ ಅಗೈನ್ ಒಂದ್ಸರಿ ಲೆಫ್ಟ್ ಗೆ ಕೊಡಿ, ನಾರ್ಮಲ್ ಆಗುತ್ತೆ. ಅಂಡ್ ಫ್ಲಿಪ್ ವರ್ಟಿಕಲ್ ಅಂದ್ರೆ ಈ ರೀತಿ ವರ್ಟಿಕಲ್ ಆಗಿ ಫ್ಲಿಪ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್. ಅದೇ ನಾನು ಫ್ಲಿಪ್ ಹಾರಿಜಾಂಟಲ್ ಅಂತ ಕೊಟ್ರೆ
ಸೊ ಹಾರಿಜಾಂಟಲ್ ಆಗಿ ಫ್ಲಿಪ್ ಆಗುತ್ತೆ, ನೋಡಬಹುದು. ಸೊ ವಿವೇಕಾನಂದ ಅವರು ಆಗ್ಲೇ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿದ್ರು, ಈಗ ರೈಟ್ ಸೈಡ್ ಅಲ್ಲಿ ನೋಡ್ತಿದ್ದಾರೆ. ಅಂದ್ರೆ ಜಸ್ಟ್ ಏನು ಫ್ಲಿಪ್, ವರ್ಟಿಕಲ್ ಆಗಿ ಫ್ಲಿಪ್ ಆಗಿ, ಹಾರಿಜಾಂಟಲ್ ಆಗಿ ಫ್ಲಿಪ್ ಆಗಿದೆ. ದಟ್ಸ್ ಇಟ್. ಇದು ನಾರ್ಮಲ್ ಇಮೇಜ್. ಸೊ ಮೋರ್ ರೊಟೇಷನ್ ಆಪ್ಷನ್ಸ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇನ್ನು ರೊಟೇಷನ್ ಆಪ್ಷನ್ಸ್ ತುಂಬಾ ಬರುತ್ತೆ. ಇದರಲ್ಲಿ ನೀವು ಹೈಟ್ ಅಂಡ್ ರೊಟೇಷನ್ ಮಾಡಬಹುದು, ಹೈಟ್ ವೈಸ್ ರೊಟೇಷನ್ ಮಾಡಬಹುದು. ಸೊ ನನ್ನ ಹೈಟ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಹೈಟ್ ಇನ್ಕ್ರೀಸ್ ಆಗುತ್ತೆ, ಅದೇ ತರ ಹೈಟ್ ಡಿಕ್ರೀಸ್ ಆಗುತ್ತೆ. ಅಂಡ್ ಸ್ಕೇಲ್ ಅಂದ್ರೆ ಏನು, ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಳಿ ಹೈಟ್ ಅಂಡ್ ವಿಡ್ತ್ ನ. ಕ್ರಾಪ್ ಅಂತ ಇದೆ, ಸೊ ನೀವು ಕ್ರಾಪಿಂಗ್ ಆಪ್ಷನ್ ಇಲ್ಲೇ ಮಾಡಬಹುದು. ಲೆಫ್ಟ್ ಎಷ್ಟು ಕ್ರಾಪ್ ಆಗ್ಬೇಕು, ರೈಟ್ ಎಷ್ಟು ಕ್ರಾಪ್ ಆಗ್ಬೇಕು, ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬಹುದು ನೀವು ಇಲ್ಲಿ. ಸೊ ನೋಡ್ತಾ ಹೋಗ್ಬೋದು, ರೈಟ್ ಸೈಡ್ ಅಲ್ಲಿ ಕ್ರಾಪ್ ಆಗ್ತಾ ಇದೆ. ಸೊ ನಾನು ಡಿಕ್ರೀಸ್ ಮಾಡಿದ್ರೆ ರೈಟ್ ಸೈಡ್ ಡಿಕ್ರೀಸ್ ಆಗುತ್ತೆ. ಸೊ ಲೈಕ್ ದಿಸ್, ಕ್ಲೋಸ್. ಈ ರೀತಿ ನೀವು ರೊಟೇಷನ್ ನ ಮಾಡಬಹುದು. ಅಂಡ್ ಅಲೈನ್ ಕೂಡ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಯಾಕೆಂದ್ರೆ ಅಲೈನ್ ಆಬ್ಜೆಕ್ಟ್ಸ್ ಮಾಡ್ಬೇಕಂದ್ರೆ ನಿಮ್ಗೆ 2-3 ಆಬ್ಜೆಕ್ಟ್ಸ್ ಇರಲೇಬೇಕಾಗುತ್ತೆ. ಸೊ ಬ್ರಿಂಗ್ ಇನ್ ಫ್ರಂಟ್, ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ಗಳು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಮಾಡ್ಬೇಕಂದ್ರೆ ನನಗೆ ಇನ್ನ ಇಮೇಜಸ್ ಬೇಕು. ಸೊ ಜಸ್ಟ್ ಕ್ಲಿಕ್ ಆನ್ ಇನ್ಸರ್ಟ್ ಪಿಕ್ಚರ್. ಸೊ ನನಗೆ ಇನ್ನೊಂದು ಪಿಕ್ಚರ್ ಬೇಕಾಗಿದೆ. ಸೊ ಈಗ ನನಗೆ 2 ಪಿಕ್ಚರ್ ಸಿಕ್ಕಿದೆ ಇಲ್ಲಿ. ಸೊ ಇದು ಕೂಡ ಲೈನ್ ಅಲ್ಲೇ ಇದೆ. ನಾನೇನ್ ಮಾಡ್ತೀನಿ, ಆಗ ಟೆಕ್ಸ್ಟ್ ರ್ಯಾಪಿಂಗ್ ಅಲ್ಲಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ತಗೊಳ್ತೀನಿ. ಸೊ ಆಗ ನಾನು ಪಿಕ್ಚರ್ ನ ಎಲ್ಲಿ ಬೇಕು ಅಲ್ಲಿಗೆ ಮೂವ್ ಮಾಡ್ಕೋಬಹುದು. ಓಕೆ ಸ್ಟೂಡೆಂಟ್, ಬೋತ್ ಆರ್ ವೆರಿ ಡಿಫ್ರೆಂಟ್ ಪರ್ಸನಾಲಿಟೀಸ್. ಓಕೆ, ಸೊ ಇಲ್ಲಿ ನೋಡಬಹುದು. ಸೊ ಈ ಇಮೇಜ್ ಏನಾಗಿದೆ, ಫ್ರಂಟ್ ಅಲ್ಲಿ ಇದೆ. ಸೊ ಈ ಇಮೇಜ್ ಫ್ರಂಟ್ ಅಲ್ಲಿ ಇರೋದು ನನಗೆ ಬ್ಯಾಕ್ ಹೋಗ್ಬೇಕು. ಸೊ ಅಂದ್ರೆ ವಿವೇಕಾನಂದ ಅವ್ರದ್ದು ನನಗೆ ಫ್ರಂಟ್ ಅಲ್ಲಿ ಬರಬೇಕು ಅಂದ್ರೆ ಈ ಇಮೇಜ್ ನನಗೆ ಬ್ಯಾಕ್ ಹೋಗ್ಬೇಕು ಅಲ್ವಾ. ಸೊ ನಾನಾಗ ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ತೀನಿ. ಆಗೇನಾಗುತ್ತೆ, ನನಗೆ ಆ ಇಮೇಜ್ ಬ್ಯಾಕ್ ಹೋಗುತ್ತೆ. ಸೊ ವಿವೇಕಾನಂದ ಅವರು ಫ್ರಂಟ್ ಅಲ್ಲಿ ಬರುತ್ತೆ. ಸೊ ಅದೇ ರೀತಿ ನನಗೆ ಇದು ಮತ್ತೆ ಫ್ರಂಟ್ ಗೆ ಬರಬೇಕು ಅಂದ್ರೆ ನಾನು ಆ ಇಮೇಜ್ ನ ಕ್ಲಿಕ್ ಮಾಡ್ಕೊಂಡು ಬ್ರಿಂಗ್ ಟು ಫ್ರಂಟ್ ಅಂತ ಕೊಟ್ರೆ ಸಾಕು, ಆ ಇಮೇಜ್ ನನಗೆ ಫ್ರಂಟ್ ಅಲ್ಲಿ ಬರುತ್ತೆ. ಇದೇ ರೀತಿ ನೀವು ತುಂಬಾ ಇಮೇಜಸ್ ಕೂಡ ವರ್ಕ್ ಮಾಡಬಹುದು. ಸೊ ನಾನು ಅಗೇನ್ ಇನ್ನೊಂದು ಪಿಕ್ಚರ್ ನ ಹಾಕೊಳ್ತೀನಿ. ಸೊ ಸೇಮ್ ಥಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಸೊ ಈಗ ಇದು ಈ ಇಮೇಜ್, ವಾಜಪೇಯಿ ಅವರ ಇಮೇಜ್, ಎಲ್ಲಾ ಇಮೇಜ್ ಗಳಿಗಿಂತ ಮುಂದೆ ಬಂದಿದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಪಕ್ಕದಲ್ಲಿ ಒಂದು ಟ್ರಯಾಂಗಲ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಸೆಂಡ್ ಟು ಬ್ಯಾಕ್ವರ್ಡ್ ಇದೆ, ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಇದೆ. ಸೆಂಡ್ ಟು ಬ್ಯಾಕ್ ಅಂತ ಕೊಟ್ರೆ ಎಲ್ಲಾ ಇಮೇಜ್ ಗಳಿಗಿಂತ ಹಿಂದೆ ಹೋಗ್ಬಿಡುತ್ತೆ ಇದು. ಸೊ ಸೆಂಡ್ ಬ್ಯಾಕ್ವರ್ಡ್ ಕೊಟ್ರೆ ಅದ್ರ ಹಿಂದೆ ಇರೋ ಇಮೇಜ್ ನ ಹಿಂದೆ ಹೋಗುತ್ತೆ ಅಷ್ಟೇ. ಒಂದ್ ಇಮೇಜ್ ಹಿಂದೆ ಹೋಗ್ಬೇಕಂದ್ರೆ ಸೆಂಡ್ ಬ್ಯಾಕ್ವರ್ಡ್ ಕೊಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಕೇವಲ ಒಂದು ಇಮೇಜ್ ನ ಹಿಂದೆ ಹೋಗಿದೆ. ಸೊ ಇರೋಂತ ಎಲ್ಲಾ ಇಮೇಜ್ ಗಳ ಹಿಂದೆ ಹೋಗ್ಬೇಕು, ಇದೇ ಲಾಸ್ಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಸೊ ಕ್ಲಿಕ್ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಕೊಡಿ. ಆಗೇನಾಗುತ್ತೆ, ನಾವು ಸೆಲೆಕ್ಟ್ ಮಾಡಿರೋ ಇಮೇಜ್ ಎಲ್ಲಾ ಇಮೇಜ್ ಗಳ ಹಿಂದೆ ಹೋಗುತ್ತೆ. ಸೊ ಆ ರೀತಿ ನೀವು ಇಮೇಜ್ ನ ಫ್ರಂಟ್ ಅಲ್ಲಿ ಅಥವಾ ಬ್ಯಾಕ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು, ಸೆಂಡ್ ಮಾಡ್ಕೋಬಹುದು. ಸೊ ಅದೇ ರೀತಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಗೂ ತರಬಹುದು, ಬ್ಯಾಕ್ ಆಫ್ ಟೆಕ್ಸ್ಟ್ ಗೂ ಕಳಿಸಬಹುದು. ಸೊ ಅದನ್ನ ನೀವು ಶಾರ್ಟ್ ಕಟ್ ಆಗಿ ಮಾಡ್ಬೇಕಂದ್ರೆ ಆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಒಂದು ಮೆನು ಓಪನ್ ಆಗುತ್ತೆ. ಸೊ ಇಮೇಜ್ ನ ಕಟ್ ಮಾಡಬಹುದು. ಅಂಡ್ ಅಗೈನ್ ಇಮೇಜ್ ನ ಬೇಕಿದ್ರೆ ನೀವು ಪೇಸ್ಟ್ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಏನಿದೆ, ಚೇಂಜ್ ಪಿಕ್ಚರ್. ಸೊ ಪಿಕ್ಚರ್ ನ ಚೇಂಜ್ ಮಾಡ್ಕೋಬಹುದು. ಇಲ್ಲೂ ಇದೆ ಬ್ರಿಂಗ್ ಟು ಫ್ರಂಟ್, ಬ್ರಿಂಗ್ ಫಾರ್ವರ್ಡ್, ಬ್ರಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಅದೇ ತರ ಸೆಂಡ್ ಟು ಬ್ಯಾಕ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗೆ ಸೆಂಡ್ ಆಗುತ್ತೆ. ಸೊ ಅದು ಮಾಡ್ಬೇಕಂದ್ರೆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಅಗೇನ್ ಫ್ರಂಟ್ ಗೆ ಬರ್ಬೇಕಂದ್ರೆ ಬ್ರಿಂಗ್ ಟು ಫ್ರಂಟ್. ಸೊ ಈ ರೀತಿ. ಅಂಡ್ ನಿಮ್ಗೆ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಗಳು ಇಲ್ಲಿ ಸಿಗ್ತಾ ಇದೆ. ಸೈಜ್ ಚೇಂಜ್ ಮಾಡ್ಬೇಕಂದ್ರೆ ಸೈಜ್ ಕ್ಲಿಕ್ ಮಾಡಿ. ಸೊ ಸೈಜ್ ಚೇಂಜ್ ಮಾಡೋ ಆಪ್ಷನ್ಸ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಸೆಂಡ್ ಟು ಬ್ಯಾಕ್ ಅಂಡ್ ಬ್ರಿಂಗ್ ಟು ಫ್ರಂಟ್ ಈ ಆಪ್ಷನ್ ಗಳನ್ನ ನೀವು ಕೂಡ ವರ್ಕ್ ಮಾಡಿ. Hi friends, update your general knowledge with us. Today we are giving you the list of 13 presidents of India. This is a successseries.net presentation. Our first Indian president was Dr. Rajendra Prasad. He was an independence activist, the only president to serve for 2 terms in office. The second president was Dr. Sarvapalli Radhakrishnan. He was a prominent philosopher, writer, as well as a vice chancellor. His birthday is celebrated in India as Teachers' Day on 5th September every year. The third president was Dr. Zakir Hussain. He was the vice chancellor and nominated as a member of the Upper House of India Parliament in 1956.
He died on 3rd May 1969, the first president of India to die in office. The fourth president was Varahagiri Venkatagiri. He gave his services from 3rd May 1969 to 20th July 1969 and 24th August 69 to 24th August 74. He was acting President of India in 1969 and Vice President of India from 67 to 69. Our fifth president was Dr. Fakhruddin Ali Ahmed. He served as a minister from 24th August 74 to 11th February 1977 and was elected to the Rajya Sabha from 1952 to 53 and to Lok Sabha from 1967 to 71. Our sixth president was Neelam Sanjeeva Reddy. He was the first Chief Minister of Andhra Pradesh state and the only MP from the Janata Party. Gyani Jayal Singh, he was the Chief Minister of Punjab and Union Home Minister in 1980. He performed his services from 25th of July 1982 to 25th of July 1987. The eighth president was R. Venkataraman. He served as Minister of Finance and Industry and later as Minister of Defence. He was in his services from 25th of July 1987 to 25th of July 1992. Dr. Shankar Dayal Sharma. He was the ninth President of India and the Chief Minister of Madhya Pradesh, the Union Minister of Communications. He also served as the Governor of Andhra Pradesh, Punjab and Maharashtra. Our 10th President was K.R. Narayanan. He has served as India's ambassador to Thailand, Turkey, China and America. He was also the Vice Chancellor of Jawaharlal Nehru University. Next, our 11th President. He is Dr. APJ Abdul Kalam. He is a scientist who played a leading role in the development of India's ballistic missile and nuclear weapons programs. He is also a writer and a motivator. He performed his services from 25th of July 2002 to 25th of July 2007. The 12th President of India was Srimati Pratibha Patil. She was the first woman to become the President of India. She was also the first female Governor of Rajasthan. She performed her duties from 25th of July 2007 to 25th of July 2012. And the 13th and the present President of our country is Pranab Mukherjee. He has been elected as the 13th President after over 4 decades of life in active politics. ಓಕೆ ಸ್ಟೂಡೆಂಟ್ಸ್, ಇದು ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಸೇವ್ ಮಾಡಿ ಇಟ್ಟಿದ್ದಂತ ಫೈಲ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್. ಸೊ ಇದ್ರ ನಾನು ಕಂಪ್ಯೂಟರ್ ನ ನೋಟ್ಸ್ ನ ಟೈಪ್ ಮಾಡಿದೀನಿ. ಸೊ ನನ್ಗೆ ಈ ಫೈಲ್ಗೆ ಇಮೇಜಸ್ ಬೇಕಾಯ್ತು, ಕಂಪ್ಯೂಟರ್ ಇಮೇಜಸ್ ಇಲ್ಲಿ ಹಾಕ್ಬೇಕಾಯ್ತು ಅಂದ್ರೆ ನಾನಾಗ ಏನ್ ಮಾಡ್ಬೇಕು? ಸೊ ಮೌಸ್ ಕರ್ಸರ್ ನ ನೀವು ಕ್ಲಿಕ್ ಮಾಡಿ ಅಂಡ್ ಪಿಕ್ಚರ್ ನಲ್ಲಿ ಕಂಪ್ಯೂಟರ್ ಅನ್ನೋ ಫೋಲ್ಡರ್ ಇದೆ. ಸೊ ನಾನ್ ನನ್ನ ಸಿಸ್ಟಮ್ ನಲ್ಲಿ ಇರುವಂತ ಇಮೇಜಸ್ ನ ಹಾಕೊಳ್ತಾ ಇದ್ದೀನಿ. ಸೊ ನನಗೆ ಫಸ್ಟ್ ಇಲ್ಲಿ ಕಂಪ್ಯೂಟರ್ ಇಮೇಜ್ ಬೇಕು. ಸೊ ಇಲ್ಲಿದೆ ಇನ್ಸರ್ಟ್. ಸೊ ಅದು ದೊಡ್ಡ ಸೈಜ್ ಅಲ್ಲಿ ಇದೆ ಇಮೇಜ್. ಸೊ ಜಸ್ಟ್ ನಾನು ಅದನ್ನ ಚಿಕ್ಕದಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಇಮೇಜ್ ನ ಹಾಕೊಂಡಿದ ತಕ್ಷಣ ಅದು ಲೈನ್ ಅಲ್ಲೇ ಬಂದ್ಬಿಟ್ಟಿದೆ. ಬಿಕಾಸ್ ಇನ್ ಲೈನ್ ವಿತ್ ಅಂತ ಇರುತ್ತೆ ನಾರ್ಮಲ್ ಆಗಿ ಯಾವಾಗ್ಲೂ. ಸೊ ನಾನೀಗ ಏನ್ ಮಾಡ್ತೀನಿ, ಪೊಸಿಷನ್ ಫಾರ್ಮ್ಯಾಟ್ ಟ್ಯಾಬ್ ನಲ್ಲಿ ಪೊಸಿಷನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ರೈಟ್ ಗೆ ಬೇಕು. ಸೊ ನಾನೀಗ ರೈಟ್ ಅಂತ ಕ್ಲಿಕ್ ಮಾಡಿದೆ. ಸೊ ನಾನು ರೈಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಟಾಪ್ ಅಲ್ಲಿ ಹೋಗಿದೆ. ಸೊ ಜಸ್ಟ್ ಅದನ್ನ ಡೌನ್ ಗೆ ಮೂವ್ ಮಾಡಿ. ಸೊ ಈ ರೀತಿ ನೀವು ಪೊಸಿಷನ್ ನ ಸೆಟ್ ಮಾಡಬಹುದು. ಟೆಕ್ಸ್ಟ್ ರ್ಯಾಪಿಂಗ್ ಅಂದ್ರೆ ಟೆಕ್ಸ್ಟ್ ನ ರೈಟ್ ಸೈಡ್ ಅಲ್ಲಿ. ಸೊ ನೀವು ನೋಡಬಹುದು ಪೊಸಿಷನ್ ಇನ್ ಟಾಪ್ ರೈಟ್ ವಿತ್ ಸ್ಕ್ವೇರ್ ಟೆಕ್ಸ್ಟ್ ರ್ಯಾಪಿಂಗ್ ಅಂದ್ರೆ ಇದು ರೈಟ್ ಸೈಡ್ ಗೆ ಬಂದಿದೆ. ಸೊ ನನಗೆ ಈಗ ಕಂಪ್ಯೂಟರ್ ನ ಇಮೇಜ್ ಸಿಕ್ಕಾಗಿದೆ. ಸೊ ಈ ರೀತಿ ನಾನು ಆ ಒಂದು ಇಮೇಜ್ ನ ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡ್ಕೋಬಹುದು. ಸೊ ನೆನ್ಪಿಟ್ಕೊಳ್ಳಿ, ಫಾರ್ಮ್ಯಾಟ್ ನಲ್ಲಿ ಪೊಸಿಷನ್ ಆಪ್ಷನ್ ನಾನು ಈಗ ಯೂಸ್ ಮಾಡ್ಕೊಂಡೆ. ಸೊ ಇಲ್ಲಿ ಕಂಪ್ಯೂಟರ್ ಇಮೇಜ್ ಫಿಟ್ ಆಗಿದೆ. ಅಂಡ್ ನನಗೆ ಇಲ್ಲಿ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಪ್ಲೇಸ್ ಅಲ್ಲಿ ಅಬಾಕಸ್ ಬೇಕು, ನೇಪಿಯರ್ ಬೋನ್ಸ್ ಬೇಕು ಅಂಡ್ ಸ್ಲೈಡ್ ರೂಲ್ ಇಮೇಜಸ್ ಎಲ್ಲ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಅಗೈನ್ ಇನ್ಸರ್ಟ್ ಟ್ಯಾಬ್, ಪಿಕ್ಚರ್. ಸೊ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. 1 ಸೆಕೆಂಡ್. ಸೊ ನನ್ಗೆ ಯಾವ ಪ್ಲೇಸ್ ಅಲ್ಲಿ ಬೇಕೋ ಆ ಪ್ಲೇಸ್ ಅಲ್ಲಿ ನಾನು ಇಮೇಜ್ ಕರ್ಸರ್ ನ ಕ್ಲಿಕ್ ಮಾಡಿದ ಮೇಲೆ ಇಮೇಜ್ ಹಾಕ್ಬೇಕು. ಸೊ ಅಬಾಕಸ್, ಎಸ್ ಬಂದಿದೆ.
ಸೊ ಇಲ್ಲಿ ನೋಡ್ಬೋದು ಸಮ್ ಟೆಕ್ಸ್ಟ್ ಇದೆ ಇಮೇಜ್ ಅಲ್ಲಿ. ಸೊ ನಾನು ಕ್ರಾಪ್ ಮಾಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಫಾರ್ಮ್ಯಾಟ್ ಟ್ಯಾಬ್ ಅಲ್ಲಿ ಕ್ರಾಪ್. ಎಸ್, ಈಗ ಇಮೇಜ್ ಕ್ರಾಪ್ ಆಗಿದೆ. ಹೊರಗಡೆ ಕ್ಲಿಕ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ. ಅಂಡ್ ನಾ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಟ್ಯಾಬ್ ನಲ್ಲಿ ಸೊ ಪೊಸಿಷನ್ ನಾನೀಗ ಟಾಪ್ ಕೊಡ್ತೀನಿ. ಸೊ ಟೆಕ್ಸ್ಟ್ ಜೊತೆ ಟಾಪ್ ಅಲ್ಲಿ ಹೋಗುತ್ತೆ. ಸೊ ಸೈಜ್ ನಾನು ಡಿಕ್ರೀಸ್ ಮಾಡ್ಕೊಳ್ತೀನಿ. ಎಸ್, ಸೊ ಅಬ್ಯಾಕಸ್ ಅನ್ನೋ ಪ್ಯಾರಾಗ್ರಾಫ್ ಮುಂದೆನೆ ಇದು ಇದೆ. ಸೊ ನಾವ್ ಇಟ್ಸ್ ಲುಕಿಂಗ್ ಗುಡ್. ಸೊ ಜಸ್ಟ್ ಎಂಟರ್. ಎಸ್, ನೆಕ್ಸ್ಟ್ ನನಗೆ ನೇಪಿಯಸ್ ಬೋನ್ ಇಮೇಜ್ ಬೇಕು. ಅಗೈನ್ ಇನ್ಸರ್ಟ್ ಪಿಕ್ಚರ್. ಸೊ ಬಂದಿದೆ. ಸೈಜ್ ಡಿಕ್ರೀಸ್ ಮಾಡ್ಕೊಳ್ಳೋಣ. ಅಂಡ್ ಈಗ ಏನ್ ಮಾಡ್ಬೇಕು, ಫಾರ್ಮ್ಯಾಟ್ ಟ್ಯಾಬ್ ಅಲ್ಲಿ ಪೊಸಿಷನ್. ಎಸ್, ಸೊ ಈಗ ನಾನು ಮಿಡಲ್ ಬೇಕಿದ್ರೆ ತಗೋಬಹುದು, ಬಿಕಾಸ್ ನನ್ಗೆ ಮಿಡಲ್ ಅಲ್ಲಿ ಬೇಕಾಯ್ತು ಇಮೇಜ್. ಸೊ ಜಸ್ಟ್ ಅದನ್ನ ಮೂವ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲಾಸ್ಟ್ ಇಮೇಜ್ ಇದೆ. ಸೊ ಅದನ್ನು ಹಾಕೊಂಡ್ಬಿಡ್ತೀನಿ. ಇನ್ಸರ್ಟ್. ಎಸ್, ದಿಸ್ ಇಸ್ ಸ್ಲೈಡ್ ರೂಲ್. ಸೊ ಸೇಮ್ ಪೊಸಿಷನ್ ಅಲ್ಲಿ ಇಟ್ಕೊಡ್ತೀನಿ. ಸೊ ಇದು ಸ್ಲೈಡ್ ರೂಲ್ ಬಂದಿದೆ. ಎಸ್, ಈಗ ನನ್ನ ಎಲ್ಲಾ ಇಮೇಜಸ್ ಫಿಟ್ ಆಗಿದೆ. ಇದೇ ರೀತಿ ನಾನು ಎಲ್ಲಾ ಒಂದು ಪ್ಯಾರಾಗ್ರಾಫ್ ಇಮೇಜಸ್ ನ ಹಾಕ್ತಾ ಹೋಗು. ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಇಮೇಜ್ ನ ಹೇಗೆ ಇನ್ಸರ್ಟ್ ಮಾಡಬೇಕು ಅಂಡ್ ಹೇಗೆ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಜೊತೆ ವರ್ಕ್ ಮಾಡಬೇಕು. ಸೊ ನಮ್ಮ ಫಾರ್ಮ್ಯಾಟ್ ಟೂಲ್ ಬಾರ್ ಮುಗಿದಿದೆ. ಅಂಡ್ ಇನ್ಸರ್ಟ್ ನಲ್ಲಿ ನಾವು ಇಮೇಜ್ ಹಾಕೋದನ್ನ ಕಲ್ತ್ವಿ. ಇನ್ಸರ್ಟಿಂಗ್ ಕ್ಲಿಪ್ ಆರ್ಟ್. ಸೊ ಸ್ಟೂಡೆಂಟ್ಸ್, ಕ್ಲಿಪ್ ಆರ್ಟ್ ಅನ್ನೋ ಒಂದು ಇಲ್ಲಿ ಐಕಾನ್ ಕಾಣಿಸ್ತಾ ಇದೆ. ಸೊ ಇದರಿಂದನೂ ಕೂಡ ನಾವು MS ವರ್ಡ್ ಗೆ ಇಮೇಜಸ್ ನ ಹಾಕಬಹುದು. ಏನಿದು ಕ್ಲಿಪ್ ಆರ್ಟ್? ಸೊ ಕ್ಲಿಪ್ ಆರ್ಟ್ ಅಂದ್ರೆ MS ವರ್ಡ್ ನಲ್ಲೇ ಸ್ಟೋರ್ ಆಗಿರುವಂತಹ ಸಮ್ ಇಮೇಜಸ್. ಬಟ್ ಈ ಇಮೇಜಸ್ ಅಲ್ಲಿ ಹೆಚ್ಚು ಗ್ರಾಫಿಕ್ಸ್ ಇರೋದಿಲ್ಲ, ಬಟ್ ಇದು ನಾರ್ಮಲ್ ಇಮೇಜ್ ಆಗಿ ಇರುತ್ತೆ. ಸೊ ಕ್ಲಿಪ್ ಆರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಮ್ಗೆ ಇಲ್ಲೊಂದು ಟಾಸ್ಕ್ ಪೇನ್ ಓಪನ್ ಆಗುತ್ತೆ. ಸೊ ಇದು ಕ್ಲಿಪ್ ಆರ್ಟ್ ನ ಟಾಸ್ಕ್ ಪೇನ್. ಇಲ್ಲಿ ನಮ್ಗೆ ತುಂಬಾ ಇಮೇಜಸ್ ಸಿಗುತ್ತೆ. ಸೊ ಇವೆಲ್ಲ ಸಾರ್ಟ್ ಆಗಿಲ್ಲ, ಬಟ್ ನಮ್ಗೆ ಯಾವ ಇಮೇಜಸ್ ಬೇಕು ಅನ್ನೋದು ಇಲ್ಲಿ ಸರ್ಚ್ ಫಾರ್ ಅನ್ನೋ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು. ಸೊ ಸಪೋಸ್ ನನಗೆ ಬಿಸ್ನೆಸ್ ಬಗ್ಗೆ ಬೇಕಾಯ್ತು. ಸೊ ನಾನು ಬಿಸ್ನೆಸ್ ಅಂತ ಕೊಟ್ಟು ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತ ಇಮೇಜ್ ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ನನಗೆ ಇನ್ಸರ್ಟ್ ಮಾಡಬೇಕು ಅಂದ್ರೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನಮ್ಮ ಫೈಲ್ ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗುತ್ತೆ. ಅದೇ ರೀತಿ ನೀವು ಯಾವ ಇಮೇಜ್ ಬೇಕೋ ಆ ಇಮೇಜ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ವಿಲ್ ಗೆಟ್ ದ ಇಮೇಜ್ ಇನ್ ಯುವರ್ ಡಾಕ್ಯುಮೆಂಟ್. ಸೊ ಯಾವಾಗ ನಾವು ಇಮೇಜ್ ನ ಹಾಕೊಂಡ್ವಿ, ಆಗ ನಮ್ಗೆ ಫಾರ್ಮ್ಯಾಟ್ ಟೂಲ್ ಬಾರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಸೊ ನಾನು ಇಮೇಜ್ ಇಂದ ಹೊರಗಡೆ ಕ್ಲಿಕ್ ಮಾಡಿದ್ರೆ ನಂಗೆ ಟೂಲ್ ಬಾರ್ ಡಿಸಪಿಯರ್ ಆಗುತ್ತೆ. ಸೊ ಅಗೇನ್ ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ನನಗೆ ಫಾರ್ಮ್ಯಾಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ನಾನು ಆಲ್ರೆಡಿ ಈ ಫಾರ್ಮ್ಯಾಟ್ ಟ್ಯಾಬ್ ಅಲ್ಲಿರೋ ಎಲ್ಲಾ ಆಪ್ಷನ್ಸ್ ಹೇಳಿದೀನಿ. ಸೊ ನೀವೀಗ ನಾರ್ಮಲ್ ಆಗಿ ವರ್ಕ್ ಮಾಡ್ಕೋಬಹುದು. ಇದರಲ್ಲೂ ಕೂಡ ಸೇಮ್ ಆಪ್ಷನ್ಸ್ ಯೂಸ್ಫುಲ್ ಆಗುತ್ತೆ ಅಂಡ್ ಸೇಮ್ ಆಪ್ಷನ್ಸ್ ವರ್ಕ್ ಆಗುತ್ತೆ. ಸೊ ಡಿಲೀಟ್ ಮಾಡ್ಬೇಕಂದ್ರೆ ಜಸ್ಟ್ ಪ್ರೆಸ್ ಡಿಲೀಟ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಪಿಕ್ಚರ್ ಹಾಕೋದು ಹೇಗೆ ಅಂಡ್ ಕ್ಲಿಪ್ ಆರ್ಟ್ ಹಾಕೋದು ಹೇಗೆ. ಇನ್ಸರ್ಟಿಂಗ್ ಶೇಪ್ಸ್. ಸ್ಟೂಡೆಂಟ್ಸ್, ನಾವು ನಮ್ಮ ಫೈಲ್ಗೆ ಪಿಕ್ಚರ್ಸ್ ಕ್ಲಿಪ್ ಆರ್ಟ್ ಹಾಕೊಂಡಿರೋ ತರಾನೇ ಶೇಪ್ಸ್ ನ ಕೂಡ ಹಾಕೋಬಹುದು. ಸೊ ಇನ್ಸರ್ಟ್ ಟ್ಯಾಬ್ ನಲ್ಲೇ ಇಲಿಸ್ಟ್ರೇಷನ್ಸ್ ನಲ್ಲಿ ಶೇಪ್ಸ್ ಅಂತ ಇದೆ ಒಂದು ಐಕಾನ್. ಆ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ತುಂಬಾ ಶೇಪ್ಸ್ ಡಿಸ್ಪ್ಲೇ ಆಗುತ್ತೆ. ಲೈನ್ಸ್ ಆಗಿರ್ಬೋದು, ಅಥವಾ ಜಾಮೆಟ್ರಿಕಲ್ ಶೇಪ್ಸ್, ಆರೋ ಮಾರ್ಕ್ಸ್, ಫ್ಲೋ ಚಾರ್ಟ್ಸ್, ಕಾಲ್ ಔಟ್ಸ್, ಈ ರೀತಿ ತುಂಬಾ ಶೇಪ್ಸ್ ಇದೆ. ಸೊ ಇವನ್ನ ಕೂಡ ನಾವು ನಮ್ಮ ಡಾಕ್ಯುಮೆಂಟ್ ಗೆ ಹಾಕೋಬಹುದು. ಸೊ ನಾನು ಫಸ್ಟ್ ಇಲ್ಲಿ ಬೇಸಿಕ್ ಶೇಪ್ಸ್ ನ ಹಾಕೊಟ್ಟು ತೋರಿಸ್ತೀನಿ. ಬೇಸಿಕ್ ಶೇಪ್ಸ್ ಅಲ್ಲಿ ನಾನು ರೆಕ್ಟಾಂಗಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೌಸ್ ಕರ್ಸರ್ ಈ ತರ ಪ್ಲಸ್ ಮಾರ್ಕ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ನಿಮ್ಮ ಶೀಟ್ ಮೇಲೆ ಡ್ರ್ಯಾಗ್ ಮಾಡಿ ಡ್ರಾ ಮಾಡಬೇಡಿ. ಸೊ ಈ ರೀತಿ ಡ್ರಾ ಮಾಡಿದ ತಕ್ಷಣ ಅಗೈನ್ ನನಗೆ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಓಪನ್ ಆಯ್ತು. ಸೊ ಡ್ರಾಯಿಂಗ್ ಟೂಲ್ಸ್ ಅಂದ್ರೆ ಇಲ್ಲಿ ಫಾರ್ಮ್ಯಾಟ್ ಮಾಡೋದಕ್ಕೆ, ಅಂದ್ರೆ ಶೇಪ್ ನ ಫಾರ್ಮ್ಯಾಟ್ ಮಾಡೋದಕ್ಕೆ ಬೇಕಾಗಿರುವಂತ ಟೂಲ್ಸ್ ನನಗೆ ಈ ಫಾರ್ಮ್ಯಾಟ್ ಟ್ಯಾಬ್ ಅಲ್ಲಿ ಸಿಗ್ತಿದೆ. ಸೊ ನಾನು ಯಾವಾಗ ಶೇಪ್ ನ ಹಾಕೊಳ್ತೀನಿ ಆಗ ಓಪನ್ ಆಗುತ್ತೆ. ಸೊ ನಾನು ಔಟ್ ಸೈಡ್ ಕ್ಲಿಕ್ ಮಾಡಿದ್ರೆ ನನಗೆ ಡ್ರಾಯಿಂಗ್ ಟೂಲ್ಸ್ ಡಿಸಪಿಯರ್ ಆಗುತ್ತೆ. ಜಸ್ಟ್ ಲೈಕ್ ವಿ ಆರ್ ಡೂಯಿಂಗ್ ಇನ್ ಪಿಕ್ಚರ್ಸ್, ನಮ್ಗೆ ಹೇಗೆ ಪಿಕ್ಚರ್ ಅನ್ನೋ ಟ್ಯಾಬ್ ಸಿಕ್ತಿತ್ತು, ಫಾರ್ಮ್ಯಾಟ್ ಟ್ಯಾಬ್ ಸಿಕ್ತಿತ್ತು, ಅದೇ ತರ ನಾನು ಶೇಪ್ ನ ಹಾಕೊಂಡಾಗ ಡ್ರಾಯಿಂಗ್ ಟೂಲ್ಸ್ ಸಿಗುತ್ತೆ. ಸೊ ನಾನೀಗ ಇದಕ್ಕೆ ಇನ್ನ ಹೆಚ್ಚಿನ ಫಾರ್ಮ್ಯಾಟಿಂಗ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬನ್ನಿ, ಶೇಪ್ ಸ್ಟೈಲ್ಸ್ ಅಂತ ಇದೆ.
ಸೊ ನಾವು ಪಿಕ್ಚರ್ ಹಾಕಿದಾಗ ನಮ್ಗೆ ಪಿಕ್ಚರ್ ಸ್ಟೈಲ್ಸ್ ಬಂದಿತ್ತು, ಅದೇ ತರ ಟೇಬಲ್ ಸ್ಟೈಲ್ಸ್ ಇತ್ತು. ಇಲ್ಲಿ ಶೇಪ್ ಗೆ ಸ್ಟೈಲ್ಸ್ ನ ಅಪ್ಲೈ ಮಾಡಬಹುದು. ಸೊ ನಾನು ಇಲ್ಲಿ ಶೇಪ್ ನ ಡ್ರಾ ಮಾಡಿದ್ದೆ, ಇದನ್ನ ನಾನು ಸೈಡ್ ಅಲ್ಲಿ ಇಟ್ಕೊಂತೀನಿ. ಸೊ ನೀವು ಇಲ್ಲಿ ಅಷ್ಟೇ ರೀಸೈಸ್ ನ ಮಾಡಬಹುದು. ಅಂಡ್ ನಿಮ್ಗೆ ಇಲ್ಲಿ ಗ್ರೀನ್ ಕಲರ್ ಬಟನ್ ಕಾಣಿಸ್ತಾ ಇರಬಹುದು. ಸೊ ಗ್ರೀನ್ ಕಲರ್ ಬಟನ್ ಮೇಲೆ ನೀವು ಮೌಸ್ ನ ಇಟ್ಟಾಗ ನಿಮ್ಗೆ ಮೌಸ್ ಈ ರೀತಿ ಒಂಥರ ರೌಂಡ್ ಆರೋ ಮಾರ್ಕ್ ಅಲ್ಲಿ ತೋರಿಸುತ್ತೆ. ಸೊ ರೌಂಡ್ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿ ನೀವು ಈ ತರ ಶೇಪ್ ನ ರೊಟೇಟ್ ಮಾಡಬಹುದು. ಸೊ ಅದು ಗ್ರೀನ್ ಬಟನ್ ಇರೋದು ನಿಮ್ಮ ಶೇಪ್ ರೊಟೇಷನ್ ಗೋಸ್ಕರ. ಸೊ ಸಿಂಪ್ಲಿ ಪ್ಲೇಸ್ ಯುವರ್ ಮೌಸ್ ಆನ್ ದಟ್ ಗ್ರೀನ್ ಬಟನ್. ಸೊ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ಮ ಶೇಪ್ ರೊಟೇಟ್ ಆಗುತ್ತೆ. ಅಂಡು ಓಕೆ ಸ್ಟೂಡೆಂಟ್ಸ್. ಸೊ ಶೇಪ್ ನ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ ಸ್ಟೈಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಈ ರೀತಿ ನಮ್ಗೆ ತುಂಬಾ ಸ್ಟೈಲ್ಸ್ ಸಿಗ್ತಾ ಇದೆ. ಸೊ ಜಸ್ಟ್ ನನ್ ಬೇಕಾಗಿರೋ ಸ್ಟೈಲ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲೈ ಆಗೋದು ಲೈಕ್ ದಿಸ್. ಇದು ರೆಡಿಮೇಡ್ ಆಗಿರುವಂತಹ ಸ್ಟೈಲ್ಸ್. ಅದರ್ವೈಸ್ ನಮ್ಗೆ ಕಸ್ಟಮ್ ಸ್ಟೈಲ್ ಬೇಕಾಯ್ತು. ನಮ್ಗೆ ಒಂದು ಫೇವ್ರೆಟ್ ಕಲರ್ ಇರುತ್ತೆ, ನಾನು ಅದೇ ಕಲರ್ ಹಾಕ್ಬೇಕು ಅನ್ಕೊಂಡ್ರೆ ನಾನು ಏನ್ ಮಾಡ್ತೀನಿ, ಆಗ ಶೇಪ್ ಫಿಲ್ ಗೆ ಹೋಗ್ತೀನಿ. ಸೊ ಶೇಪ್ ಫಿಲ್ ಅಲ್ಲಿ ನನಗೆ ಬೇಕಾಗಿರೋ ಕಲರ್ ನಾನು ಫಿಲ್ ಮಾಡ್ಕೋಬಹುದು. ಮೈ ಫೇವ್ರೆಟ್ ಕಲರ್ ಬ್ಲೂ. ಅಂಡ್ ನಮ್ಗೆ ಶೇಪ್ ಔಟ್ಲೈನ್ ಅನ್ನೋ ಪ್ಲೇಸ್ ಅಲ್ಲಿ. ಸೊ ಅಷ್ಟೇ ಅಲ್ಲ ಸ್ಟೂಡೆಂಟ್, ಶೇಪ್ ಫಿಲ್ ನಲ್ಲಿ ನಿಮ್ಗೆ ತುಂಬಾ ಕಲರ್ಸ್ ಸಿಗ್ತಾ ಇದೆ. ಅಂಡ್ ನೀವು ಗ್ರೇಡಿಯಂಟ್ ನ ಫಿಲ್ ಮಾಡಬಹುದು ಲೈಕ್ ದಿಸ್. ಇದು ಗ್ರೇಡಿಯಂಟ್ ಮಿಕ್ಸ್ಚರ್ಸ್ ಇರುತ್ತೆ ಇಲ್ಲಿ ನಿಮ್ಗೆ. ಸೊ ಈ ರೀತಿ ನೀವು ಗ್ರೇಡಿಯಂಟ್ ಮಿಕ್ಸ್ಚರ್ಸ್ ನ ಮಾಡಬಹುದು. ಅಂಡ್ ಅಷ್ಟೇ ಅಲ್ಲದೆ ಟೆಕ್ಸ್ಚರ್ ಇರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಟೆಕ್ಸ್ಚರ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಇದನ್ನ ನಿಮ್ಗೆ. ಸೊ ಜಸ್ಟ್ ಮೌಸ್ ನ ನೀವು ಮೂವ್ ಮಾಡ್ತಾ ಇದ್ರೆ ಸಾಕು, ಪ್ರಿವ್ಯೂ ತೋರಿಸುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್. ಅಂಡ್ ನೀವು ಪಿಕ್ಚರ್ ನ ಫಿಲ್ ಮಾಡ್ಬೇಕಾದ್ರೆ ಪಿಕ್ಚರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಇನ್ಸರ್ಟ್ ಕೊಡ್ತೀರಾ ಆ ಪಿಕ್ಚರ್ ಬಂದು ಆ ಶೇಪ್ ಅಲ್ಲಿ ಫಿಲ್ ಆಗುತ್ತೆ. ಅದರ್ವೈಸ್ ಕಲರ್ ಫಿಲ್ ಮಾಡೋಂಗಿದ್ರೆ ಡೈರೆಕ್ಟ್ ಆಗಿ ಕಲರ್ ನೇ ಫಿಲ್ ಮಾಡಬಹುದು. ಅಂಡ್ ನಿಮ್ಗೆ ಶೇಪ್ ಔಟ್ಲೈನ್ ಅಲ್ಲಿ ಬಾರ್ಡರ್ ನ ಡಿಸೈನ್ ಮಾಡೋ ಆಪ್ಷನ್ ಗಳಿರುತ್ತೆ. ಸೊ ಬಾರ್ಡರ್ ಲೈನ್ ಫಸ್ಟ್ ನಾನು ಬಾರ್ಡರ್ ಲೈನ್ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂಡ್ ನನಗೆ ಬಾರ್ಡರ್ ಕಲರ್ ಬೇಕಾಯ್ತು. ಸೊ ನನ್ಗೆ ಬಾರ್ಡರ್ ಕಲರ್ ಯಾವ ಕಲರ್ ಬೇಕಾಯ್ತು ಕಲರ್ ಮೇಲೆ ಕ್ಲಿಕ್ ಮಾಡಿ ನಂಗೆ ಬಾರ್ಡರ್ ಕಲರ್ ಸಿಗುತ್ತೆ. ಅಂಡ್ ಸೇಮ್ ನನಗೆ ಡ್ಯಾಶಸ್ ಅಲ್ಲಿ ಯಾವ ಟೈಪ್ ಆಫ್ ಡ್ಯಾಶ್ ಬೇಕೋ ಆ ಟೈಪ್ ಆಫ್ ಡ್ಯಾಶ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಅಪ್ಲೈ ಆಗುತ್ತೆ. ಅಂಡ್ ನೀವು ಶೇಪ್ ನ ಚೇಂಜ್ ಮಾಡಬಹುದು. ಬೈ ಕೀಪಿಂಗ್ ಆಲ್ ದಿಸ್ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಯು ಕ್ಯಾನ್ ಚೇಂಜ್ ಯುವರ್ ಶೇಪ್. ಸೊ ನನಗೆ ಎಲ್ಲಾ ಆಪ್ಷನ್ಸ್ ಸೇಮ್ ಇರಬೇಕು, ಬಟ್ ಶೇಪ್ ಮಾತ್ರ ಚೇಂಜ್ ಆಗಬೇಕು ಅಂದ್ರೆ ನಾನು ಜಸ್ಟ್ ಶೇಪ್ ಬೇಕಾಗಿರೋ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಯೆಲ್ಲೋ ಕಲರ್ ಬಟನ್ ಕಾಣಿಸಬಹುದು ನಿಮ್ಗೆ. ಯೆಲ್ಲೋ ಕಲರ್ ಬಟನ್ ಶೇಪ್ ನ ಇನ್ನೂ ಡಿಸೈನ್ ಫುಲ್ ಆಗಿ ಚೇಂಜ್ ಮಾಡುತ್ತೆ ಲೈಕ್ ದಿಸ್. ಗೊತ್ತಾಯ್ತಲ್ಲ ಸ್ಟೂಡೆಂಟ್. ಹಾಗೆ ನೀವು ಇಲ್ಲಿ ಶೇಪ್ ಸ್ಟೈಲ್ಸ್ ಅಲ್ಲಿ ಒಂದು ಸ್ಮಾಲ್ ಬಟನ್ ಕಾಣಿಸ್ತಾ ಇದೆ, ಇಲ್ಲಿ ಆರೋ ಮಾರ್ಕ್ ಎಂಡ್ ಅಲ್ಲಿ ಇರುತ್ತೆ, ಎಡ್ಜ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋದಲ್ಲಿ ನಿಮ್ಗೆ ಸೇಮ್ ಆಪ್ಷನ್ಸ್ ಸಿಗ್ತಾ ಇದೆ, ಬಟ್ ಡಿಫ್ರೆಂಟ್ ಟ್ಯಾಬ್ಸ್ ಅಲ್ಲಿ. ಸೊ ನಿಮ್ಗೆ ಲೈನ್ಸ್ ಅಂಡ್ ಕಲರ್ಸ್ ಅನ್ನೋ ಒಂದು ಟ್ಯಾಬ್ ಇದೆ. ಇದರಲ್ಲಿ ನೀವು ಅಗೇನ್ ಲೈನ್ ಗೆ ಕಲರ್ ನ ಕೊಡಬಹುದು. ಅಂಡ್ ಟ್ರಾನ್ಸ್ಪರೆನ್ಸಿ ಸೆಟ್ ಮಾಡಬಹುದು. ಎಲ್ಲ ಕೊಟ್ಟು ಓಕೆ ಕೊಡಿ, ಅಪ್ಲೈ ಆಗುತ್ತೆ. ಇದರಲ್ಲಿ ನೀವು ಸೈಜ್ ನ ಚೇಂಜಸ್ ಮಾಡಬಹುದು. ಸೊ ಇಲ್ಲಿ ಲೇಔಟ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನೋದನ್ನ ಮಾತ್ರ ಹೇಳಿದ್ದೆ. ಉಳಿದಿರೋ ಆಪ್ಷನ್ ಟೆಕ್ಸ್ಟ್ ಜೊತೆ ಶೇಪ್ ನ ಇನ್ಸರ್ಟ್ ಮಾಡುವಾಗ ಹೇಳ್ಕೊಡ್ತೀನಿ. ಅಂಡ್ ಅದೇ ತರ ಆಲ್ಟ್ ಟೆಕ್ಸ್ಟ್ ಅಂತ ಇದೆ. ಸೊ ಇಲ್ಲಿ ನೀವೇನಾದ್ರೂ ಆಲ್ಟರ್ನೇಟಿವ್ ಟೆಕ್ಸ್ಟ್ ನ ಆಡ್ ಮಾಡೋಂಗಿದ್ರೆ ಆಡ್ ಮಾಡಬಹುದು. ಸೊ ಇದನ್ನ ನಾವು ನಾರ್ಮಲ್ ಆಗಿ ವೆಬ್ ಬ್ರೌಸರ್ಸ್ ನಲ್ಲಿ ಡಿಸ್ಪ್ಲೇ ಮಾಡುವಾಗ ಯೂಸ್ ಮಾಡ್ತೀವಿ. ಅಂದ್ರೆ ಈ ಶೇಪ್ ನ ನಾವೇನಾದ್ರೂ ಇಂಟರ್ನೆಟ್ ಬ್ರೌಸರ್ ಗೆ ಅಪ್ಲೋಡ್ ಮಾಡಬೇಕು ಅಂದಾಗ ನಾವು ಇದನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಅಂಡ್ ನಮ್ಮ ಶೇಪ್ ಗೆ ಇನ್ನಷ್ಟು ನಾವು ಎಫೆಕ್ಟ್ಸ್ ನ ಕೊಡ್ಬೇಕಂದ್ರೆ ಇಲ್ಲಿದೆ ಶಾಡೋ ಎಫೆಕ್ಟ್, 3D ಎಫೆಕ್ಟ್. ಸೊ ಫಸ್ಟ್ ಇಲ್ಲಿ ಶಾಡೋ ಎಫೆಕ್ಟ್ ನೋಡ್ಕೋಬಹುದು. ಸೊ ನಿಮ್ಗೆ ಯಾವ ಟೈಪ್ ಆಫ್ ಶಾಡೋ ಬೇಕು. ಸೊ ಜಸ್ಟ್ ನಾನು ಮೌಸ್ ನ ಮೂವ್ ಮಾಡಿದ್ರೆ ಸಾಕು, ನನಗೆ ಅಲ್ಲಿ ಪ್ರಿವ್ಯೂ ತೋರಿಸ್ತಿದೆ. ಅಂಡ್ ನಿಮ್ಗೆ ಇಲ್ಲಿ ಶಾಡೋನ ನೀವು 4 ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬಹುದು. ಸೊ ನಾವು ಇನ್ನು ರೈಟ್ ಗೆ ಮೂವ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಟನ್ ಕ್ಲಿಕ್ ಮಾಡ್ತಾ ಹೋಗಿ. ಸೊ ರೈಟ್ ಸೈಡ್ ಗೆ ನಿಮ್ಮ ಶಾಡೋ ಮೂವ್ ಆಗ್ತಾ ಹೋಗುತ್ತೆ. ಅಥವಾ ನೀವು ಇನ್ನ ಅಪ್ ಬೇಕು ಅಂದ್ರೆ ಅಪ್ ಸೈಡ್ ಕ್ಲಿಕ್ ಮಾಡಿ. ಸೊ ಶಾಡೋ ಅಪ್ ಸೈಡ್ ಮೂವ್ ಆಗ್ತಾ ಹೋಗುತ್ತೆ. ಈ ರೀತಿ ನಿಮ್ಮ 4 ಡೈರೆಕ್ಷನ್ ಅಲ್ಲೂ ಶಾಡೋನ ಮೂವ್ ಮಾಡ್ತಾ ಹೋಗಿ. ಅದರ್ವೈಸ್ ನೋ ಶಾಡೋ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಫಸ್ಟ್ ಆಪ್ಷನ್ ಶಾಡೋ ಎಫೆಕ್ಟ್ ಕ್ಯಾನ್ಸಲ್ ಆಗುತ್ತೆ. ಅದರ್ವೈಸ್ ನಿಮ್ಗೆ ಶಾಡೋನ ಅಪ್ಲೈ ಮಾಡಾದ್ಮೇಲೆ ಶಾಡೋಗೆ ಕಲರ್ ಬೇಕಾಯ್ತು ಅಂದ್ರೆ ಇಲ್ಲಿ ಶಾಡೋ ಕಲರ್ಸ್ ಅಂತಿರುತ್ತೆ. ಸೊ ನೀವು ಅಗೇನ್ ಶಾಡೋಗೆ ಕಲರ್ ನ ಕೂಡ ಕೊಡಬಹುದು ಲೈಕ್ ದಿಸ್. ಸೊ ಈ ಶೇಪ್ ನಾನು ಚೇಂಜ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಎಲ್ಲೋ ಬಟನ್ ನಾನು ಹೇಳ್ದೆ ಶೇಪ್ ನ ಇನ್ನಷ್ಟು ಚೇಂಜ್ ಮಾಡುತ್ತೆ ಅದು ಲೈಕ್ ದಿಸ್.
ನನಗೆ ಶಾಡೋ ಬೇಡ ಅಂದ್ರೆ ನಾನು ನೋ ಶಾಡೋ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಒಂದು ಶೇಪ್ ಬಂದಿದೆ. ಅಂಡ್ ಇಲ್ಲಿ 3D ಎಫೆಕ್ಟ್ ನ ಕೂಡ ನಾವು ಶಾಡೋಗೆ ಕೊಡಬಹುದು. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ 3D ಎಫೆಕ್ಟ್ ಅಪ್ಲೈ ಆಗ್ತಾ ಇದೆ. ಕ್ಲಿಕ್ ಮಾಡಿದ್ರೆ ಫಿಕ್ಸ್ ಆಗುತ್ತೆ. ಅಂಡ್ ನೀವು 3D ಅಲ್ಲಿ ಕೂಡ ಕಲರ್ ನ ಕೊಡಬಹುದು. ಸೊ 3D ಗೆ ಬೇರೆ ಕಲರ್ ಕೊಡ್ತಿದ್ದೀರಾ ಅಂದ್ರೆ ಸೊ ಯು ಕ್ಯಾನ್ ಗಿವ್ ಹಿಯರ್ 3D ಗೆ ಬೇರೆ ಕಲರ್ ಬಂದಿದೆ. ಅಂಡ್ ನೀವು ಡೆಪ್ತ್ ಸೆಲೆಕ್ಟ್ ಮಾಡಬಹುದು. ಸೊ ನೀವು ಇಲ್ಲಿ ನೋಡಬಹುದು ಡೆಪ್ತ್ ಅಂದ್ರೆ ಈ 3D ಫಾರ್ಮ್ ಅಲ್ಲಿ. ಸೊ ಇಲ್ಲಿ ಏನು ವಿಡ್ತ್ ಇದೆ ಅದನ್ನ ಇನ್ನೂ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಡೆಪ್ತ್ ಗೆ ಬನ್ನಿ. ಸೊ ಡೆಪ್ತ್ ಅಲ್ಲಿ ತುಂಬಾ ಪಾಯಿಂಟ್ಸ್ ಇದೆ, ನೀವು ನೋಡಬಹುದು. ಇಲ್ಲಿ ನಾನು ಜಸ್ಟ್ ಮೂವ್ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಅಗೇನ್ ಡೈರೆಕ್ಷನ್ ಇದೆ. ಸೊ ನೀವು ಡೆಪ್ತ್ ನ ಡೈರೆಕ್ಷನ್ ಚೇಂಜ್ ಮಾಡಬಹುದು ಲೈಕ್ ದಿಸ್. ಯಾವ್ದ್ರ ಬೇಕೋ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಅಂಡ್ ಲೈಟಿಂಗ್ ಎಫೆಕ್ಟ್. ಸೊ 3D ಎಫೆಕ್ಟ್ ಇದ್ದಾಗ 3D ಎಫೆಕ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ಬೇಕಂದ್ರೆ ಲೈಟಿಂಗ್ ಎಫೆಕ್ಟ್ ಇರ್ಬೇಕು. ಸೊ ಲೈಟಿಂಗ್ ಎಫೆಕ್ಟ್ ನೋಡಬಹುದು, ನೀವು ಅಲ್ಲಿ ಕಾಣಿಸ್ತಾ ಇದೆ. ಲೈಟಿಂಗ್ ಎಫೆಕ್ಟ್ ನಾರ್ಮಲ್ ಆಗಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಯಾವ ಕಡೆ ಲೈಟ್ ಇರುತ್ತೋ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಸೊ ಲೈಕ್ ದಿಸ್ ಲೈಟಿಂಗ್ ಎಫೆಕ್ಟ್ ನ ಕೊಡಬಹುದು. ಅಂಡ್ ಅದೇ ತರ ಸರ್ಫೇಸ್ ಅಂತ ಸರ್ಫೇಸ್ ನ ನೀವು ಚೇಂಜಸ್ ಮಾಡ್ಕೋಬಹುದು. ಸೊ ಪ್ಲಾಸ್ಟಿಕ್ ಅಂತ ಇದೆ, ಮೆಟಲ್ ಇದೆ. ಸೊ ಈ ರೀತಿ ವರ್ಡ್ ಫ್ರೇಮ್ ಕೂಡ ಇದೆ. ಸೊ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಅಂಡ್ ನೀವು 3D ನ ಇನ್ನು ರೊಟೇಟ್ ಮಾಡ್ಕೋಬಹುದು ಲೈಕ್ ದಿಸ್. ಜಸ್ಟ್ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಶೇಪ್ ಚೇಂಜ್ ಆಗ್ತಾ ಇದೆ. ಓಕೆ ಸ್ಟೂಡೆಂಟ್, 3D ಎಫೆಕ್ಟ್ ಬೇಡ ಅಂದ್ರೆ ನೋ 3D ಎಫೆಕ್ಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ನಿಮ್ಗೆ ಇಲ್ಲಿ ಅರೇಂಜ್ ಆಪ್ಷನ್ಸ್ ಗೊತ್ತಾಯಿದೆ. ಅಂಡ್ ಸೈಜು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂಡ್ ನೀವು ಅಗೇನ್ ಶೇಪ್ ನ ಇನ್ಸರ್ಟ್ ಮಾಡ್ಕೊಡ್ತೀರಾ ಅಂದ್ರೆ ಇಲ್ಲೂ ಇದೆ. ಅಗೇನ್ ಹೊಸದಾಗಿ ಶೇಪ್ ನ ಆಡ್ ಮಾಡ್ಕೋಬಹುದು ಲೈಕ್ ದಿಸ್. ಸೊ ರೆಡಿಮೇಡ್ ಆಗಿರುವಂತಹ ಸ್ಟೈಲ್ ನ ಕೂಡ ಅಪ್ಲೈ ಮಾಡಬಹುದು. ಸೊ ಶೇಪ್ ನ ಡಿಲೀಟ್ ಮಾಡ್ಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಡಿಲೀಟ್ ಬಟನ್ ಪ್ರೆಸ್ ಮಾಡಿ. ಅಂಡ್ ನೀವು ಈ ಶೇಪ್ ನಲ್ಲಿ ಏನಾದ್ರೂ ಟೈಪಿಂಗ್ ಮಾಡಬೇಕು, ಈ ಶೇಪ್ ನಲ್ಲಿ ನನಗೆ ಟೆಕ್ಸ್ಟ್ ಬೇಕು ಅಂದ್ರೆ ಸೊ ಜಸ್ಟ್ ಇಲ್ಲಿ ಇನ್ಸರ್ಟ್ ಶೇಪ್ ನಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಸಾಕು, ಎಡಿಟ್ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಆ ಟೆಕ್ಸ್ಟ್ ನ ಟೈಪ್ ಮಾಡ್ತಾ ಹೋಗ್ಬೋದು. ಇರಿ. ಸೊ IMS ನ ಡೈರೆಕ್ಷನ್ ತೋರಿಸ್ಬೇಕು ಯಾವ ಕಡೆ ಇದೆ. ಸೊ ನಾನು ಫಾಂಟ್ ಸೈಜ್ ನ ಇದರಿಂದ ಇನ್ಕ್ರೀಸ್ ಮಾಡಬಹುದು, ಅಲೈನ್ಮೆಂಟ್ ನ ಚೇಂಜ್ ಮಾಡಬಹುದು. ಸೊ ಅಗೇನ್ ಬೋಲ್ಡ್ ಮಾಡಬಹುದು ಅಂಡ್ ಕಲರ್ ನ ಕೂಡ ಕೊಡಬಹುದು. ಸೊ ಲೈಕ್ ದಿಸ್. Otherwise, way to IMS would be more comprehensive here. Okay student, so ನೀವು ಶೇಪ್ ನ ಹೇಗೆ ಇನ್ಸರ್ಟ್ ಮಾಡಬೇಕು, ಶೇಪ್ ನಲ್ಲಿ ಟೆಕ್ಸ್ಟ್ ನ ಹೇಗೆ ಟೈಪ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಓಕೆ ಸ್ಟೂಡೆಂಟ್, ಇವತ್ತು ಹೇಳ್ಕೊಟ್ಟಿರೋ ಕ್ಲಾಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಾವು ಇನ್ಸರ್ಟಿಂಗ್ ಆಬ್ಜೆಕ್ಟ್ಸ್ ಬಗ್ಗೆ ಇನ್ನೂ ಹೆಚ್ಚು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. Well, that's it. Thank you.